ಓಕೆ. ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಸ್ವಲ್ಪ ಹೊಸ ಟಾಪಿಕ್ ನಾವು ಕಲಿತಾ ಇದ್ದೀವಿ. ಐ ಮೀನ್ ಇಟ್ಸ್ ಇನ್ಕ್ಲೂಡೆಡ್ ಆಲ್ಮೋಸ್ಟ್ ಇದರೊಳಗೆ ಇನ್ಕ್ಲೂಡೆಡ್ ಇರುತ್ತೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ ಇರುತ್ತೆ ನಾವು ಕಲಿಯಕ್ಕೆ. ಸೊ ಅದು ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ 2 ಟಾಪಿಕ್ಸ್ ಹೇಳ್ತೀನಿ ಇವತ್ತು. GCLID ಅಂತ ಒಂದು ಟಾಪಿಕ್ ಅಂಡ್ ಬಿಡಿಂಗ್ ಸ್ಟ್ರಾಟಜೀಸ್. ಈ 2 ಟಾಪಿಕ್ಸ್ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ. 2 ಕಂಪ್ಲೀಟ್ ಮಾಡ್ತೀನಿ ಇವತ್ತು. ಓಕೆ, ಫಸ್ಟ್ GCLID ನೋಡೋಣ. GCLID ಅಂದ್ರೆ ಎನಿ ಡೌಟ್ಸ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಕೇಳಿ. ಓಕೆ, ಗೂಗಲ್ ಕ್ಲಿಕ್ ID ಅಂತಾರೆ, ಆರ್ ಗೂಗಲ್ ಕ್ಲಿಕ್ ಐಡೆಂಟಿಫೈಯರ್. ಓಕೆ, ಗೂಗಲ್ ಕ್ಲಿಕ್ ID ಅಂತಾರೆ, ಇಲ್ಲಾಂದ್ರೆ ಗೂಗಲ್ ಕ್ಲಿಕ್ ಐಡೆಂಟಿಫೈಯರ್ ಅಂತಾರೆ. ಸೊ ಇದು ಏನಂದ್ರೆ ಒಂದು ಯೂನಿಕ್ ಟ್ರ್ಯಾಕಿಂಗ್ ಪ್ಯಾರಾಮೀಟರ್ ತರ. ಓಕೆ, ಯುನಿಕ್ ಟ್ರ್ಯಾಕಿಂಗ್ ಪ್ಯಾರಾಮೀಟರ್ ಅಂದ್ರೆ ಜನರಲ್ ಇದು ಬಂದು ಟ್ರಾನ್ಸ್ಫರ್ ಮಾಡುತ್ತೆ ಇನ್ಫಾರ್ಮೇಶನ್ ಬಿಟ್ವೀನ್ ಗೂಗಲ್ ಆಡ್ಸ್ ಅಂಡ್ ಗೂಗಲ್ ಅನಾಲಿಟಿಕ್ಸ್. ಅಂದ್ರೆ ಗೂಗಲ್ ಅನಾಲಿಟಿಕ್ಸ್ ಅಂದ್ರೆ ನಿಮ್ಗೆ ಇನ್ನೂ ಹೇಳಿಲ್ಲ, ಅದು ಸಪರೇಟ್ ಟಾಪಿಕ್. ಬಟ್ ಗೂಗಲ್ ಅನಾಲಿಟಿಕ್ಸ್ ಅಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಾಗ ಗೂಗಲ್ ಅನಾಲಿಟಿಕ್ಸ್ ಅಂದ್ರೆ ನಾನ್ ಡೆಮೋ ಕ್ಲಾಸ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಜನರಲ್ ನಿಮ್ ವೆಬ್ಸೈಟ್ ಗೆ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಯಾವ ಏಜ್ ಗ್ರೂಪ್, ಯಾವ ಡಿವೈಸ್ ಇಂದ ಬರ್ತಾ ಇದ್ದಾರೆ, ಎವ್ರಿಥಿಂಗ್ ಗೂಗಲ್ ಅನಾಲಿಟಿಕ್ಸ್ ಗೊತ್ತಾಗತ್ತೆ. ಮ್ಯಾಕ್ಸಿಮಮ್ ಡೇಟಾ ನಿಮ್ ವೆಬ್ಸೈಟ್ ಗೆ ಬರೋ ಟ್ರಾಫಿಕ್, ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಟ್ರಾಫಿಕ್ ಇರ್ತಲ್ವಾ, ಅದೆಲ್ಲ ಗೂಗಲ್ ಅನಾಲಿಟಿಕ್ಸ್ ಕ್ಲಿಯರ್ ಅರ್ಥ ಆಗುತ್ತೆ. ಓಕೆ, ಸೊ ಇದು ಏನಂದ್ರೆ ಈ GCLID ಎಂಬುದು ಒಂದು ಯೂನಿಕ್ ಪ್ಯಾರಾಮೀಟರ್. ಅದು ಬಂದು ಇನ್ಫಾರ್ಮೇಶನ್ ಅಂದ್ರೆ ಇಟ್ ವಿಲ್ ಟ್ರಾನ್ಸ್ಫರ್ ಇನ್ಫಾರ್ಮೇಶನ್ ಬಿಟ್ವೀನ್ ಗೂಗಲ್ ಆಡ್ಸ್ ಅಂಡ್ ಗೂಗಲ್ ಅನಾಲಿಟಿಕ್ಸ್. ಸೊ ಓಕೆ, ಬಿಟ್ವೀನ್. ಸೊ ಇದು ಮೇನ್ ಇದು GCLID. ಅಂಡ್ ಸ್ವಲ್ಪ ನೋಡೋಣ ನಾವು ಅದಂದ್ರೆ ಏನು ಅಂತ ಹೇಳಿ ಸ್ವಲ್ಪ ನೋಡೋಣ. ಇದು ಅಂದ್ರೆ ಒಂದು ಯೂಸರ್ ನಮ್ ಆಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ it starts tracking them. Okay, it starts tracking the actions. ಏನಂದ್ರೆ ಇವಾಗ ಒಂದು ಯೂಸರ್ ನಮ್ಮ ಆಡ್ ಬಂತು, ಆ ಆಡ್ ಮೇಲೆ ಕ್ಲಿಕ್ ಮಾಡ್ತೀವಲ್ವಾ, ಕ್ಲಿಕ್ ಮಾಡಿದ್ಮೇಲೆ ಅವ್ರು ನಮಗೆ ವೆಬ್ಸೈಟ್ ಒಳಗೆ ಬಂದು ಸ್ವಲ್ಪ ಆಕ್ಷನ್ಸ್ ಪರ್ಫಾರ್ಮ್ ಮಾಡ್ತಾರೆ, ಅಂದ್ರೆ ಆಫ್ಟರ್ ಕಮಿಂಗ್ ಟು ದ ವೆಬ್ಸೈಟ್. ಸೊ ಅದು ಟ್ರ್ಯಾಕ್ ಮಾಡುತ್ತೆ ಎವ್ರಿಥಿಂಗ್. ಅದು ಕ್ಲಿಕ್ ಮಾಡಿದ್ಮೇಲೆನೆ, ಓಕೆ, ಡೈರೆಕ್ಟ್ ಆ ವೆಬ್ಸೈಟ್ ಗೆ ಬಂದ್ರೆ ಅಲ್ಲ, ಇಟ್ ಇಸ್ ಬೇಸ್ಡ್ ಆನ್ ಗೂಗಲ್ ಆಡ್ಸ್. ಅದಕ್ಕೆ ಆಡ್ ಗೆ ಬಂದ್ಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ಅದು ಸ್ಟಾರ್ಟ್ ಆಗತ್ತೆ ಟ್ರ್ಯಾಕ್ ಮಾಡೋದು. ಓಕೆ, ಸೊ ಜನರಲ್ ಬೇಸಿಕಲ್ ಏನ್ ಟ್ರ್ಯಾಕ್ ಮಾಡತ್ತಂದ್ರೆ ನಂಬರ್ ಆಫ್ ವಿಸಿಟರ್ಸ್, ಓಕೆ, ಆಮೇಲೆ ಟೈಮ್ ಸ್ಪೆಂಡ್, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ. ಬೌನ್ಸ್ ರೇಟ್ ಅಂದ್ರೆ ಏನಂದ್ರೆ ಇವಾಗ ನಮ್ ವೆಬ್ಸೈಟ್ ಗೆ ಬಂದು ಬ್ಯಾಕ್ ಹೊಟ್ಟೋಗ್ತಾರಲ್ವಾ, ಸೊ ಬ್ಯಾಕ್ ಫಾಸ್ಟ್ ಹೊಟ್ಟೋಗಿದ್ರೆ ಅಂದ್ರೆ ವಿತೌಟ್ ಸ್ಪೆಂಡಿಂಗ್ ಮಚ್ ಟೈಮ್ ಆನ್ ಯುವರ್ ವೆಬ್ಸೈಟ್, ಅವರು ನಮ್ ವೆಬ್ಸೈಟ್ ಇಂದ ಬ್ಯಾಕ್ ಹೊಟ್ಟೋಗಿದ್ರೆ ಅದನ್ನ ಬೌನ್ಸ್ ರೇಟ್ ಅಂತಾರೆ. ಓಕೆ, ದಟ್ ಇಸ್ ಕಾಲ್ಡ್ ಅ ಬೌನ್ಸ್ ರೇಟ್. ಸೊ ಆ ಬೌನ್ಸ್ ರೇಟ್ ಅಂಬೋದು ಕೂಡ ಇದು ಟ್ರ್ಯಾಕ್ ಮಾಡುತ್ತೆ. ಓಕೆ, ಅಂಡ್ ದೆನ್ ಟ್ರ್ಯಾಕ್ ಆಫ್ಲೈನ್ ಕನ್ವರ್ಷನ್ಸ್. ಓಕೆ, ಆಫ್ಲೈನ್ ಕನ್ವರ್ಷನ್ಸ್ ಕೂಡ ಟ್ರ್ಯಾಕ್ ಮಾಡುತ್ತೆ. ಅಂದ್ರೆ ಒಬ್ಬರು ನಮ್ ವೆಬ್ಸೈಟ್ ಗೆ ಬಂದಿದ್ರು, ಓಕೆ, ಆಡ್ ಕ್ಲಿಕ್ ಮಾಡಿದ್ರಿ, ಆಡ್ ಕ್ಲಿಕ್ ಮಾಡಿ ದೇ ಹ್ಯಾವ್ ಕಮ್ ಟು ಅವರ್ ವೆಬ್ಸೈಟ್ ಅಂಡ್ ಅವ್ರು ನಮ್ ವೆಬ್ಸೈಟ್ ಪರ್ಚೇಸ್ ಮಾಡ್ಲಂಗೆ ದೇ ಕೇಮ್ ಟು ಮೈ ಫಿಸಿಕಲ್ ಸ್ಟೋರ್ ಅಂಡ್ ಬಾಟ್ ಸಮಥಿಂಗ್ ಫ್ರಮ್ ಮೀ. ನನ್ನ ಫಿಸಿಕಲ್ ಸ್ಟೋರ್ಗೆ ಅಂದ್ರೆ ನನ್ನ ಶಾಪ್ಗೆ ಬಂದ್ರು ವೆಬ್ಸೈಟ್ ಪರ್ಚೇಸ್ ಮಾಡ್ಲಂಗೆ, ವೆಬ್ಸೈಟ್ ಆಡ್ ಕ್ಲಿಕ್ ಮಾಡಿ ನೋಡಿ ನನ್ನ ವೆಬ್ಸೈಟ್ ನ ಇಂಪ್ರೆಸ್ ಆಗಿ ಅವರು ನನ್ನ ಫಿಸಿಕಲ್ ಸ್ಟೋರ್ಗೆ ಬಂದು ಅವರು ಪರ್ಚೇಸ್ ಮಾಡಿದ್ರು ಅವ್ರಿಗೆ. ಬಟ್ ಇದು ಕೂಡ ಟ್ರ್ಯಾಕ್ ಮಾಡ್ಬೇಕು. ಹಾಗೆ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ, ಒಂದು 2 ಕ್ಲಾಸಸ್ ಬ್ಯಾಕ್ ನಿಮ್ಗೆ ಹೇಳಿದ್ದೆ, ನಾವು ಇಂಪೋರ್ಟ್ ಮಾಡ್ಬೇಕು. ಓಕೆ, ವಿ ಶುಡ್ ಇಂಪೋರ್ಟ್. ಇವಾಗ ನಾವು ಡೇಟಾ ಇಟ್ಕೊಬೇಕು. ಓಕೆ, ಯಾರು ನನ್ನ ಶಾಪ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಶೀಟ್ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿ ಗೂಗಲ್ ಆಡ್ಸ್ ಅಪ್ಲೋಡ್ ಮಾಡ್ಬೇಕು. ಬೇಕಾದ್ರೆ ನಾನು ಮತ್ತೆ ತೋರಿಸ್ತೀನಿ. ಗೂಗಲ್ ಆಡ್ಸ್ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಕಾಣಿಸುತ್ತೆ. ಅಂದ್ರೆ ಇದು ಕೂಡ ನಾವು ಡೇಟಾ ಕೊಡ್ತಾ ಇದೀವಿ, ಆ ಡೇಟಾ ಈ ಡೇಟಾ ಕಂಬೈನ್ ಮಾಡಿ ಹಾಗೆ ಮಾಡ್ಬೇಕು ಅಂತ, ಹಾಗೆ ಟ್ರ್ಯಾಕ್ ಮಾಡುತ್ತೆ. ಕಂಪ್ಲೀಟ್ ಡೇಟಾ ಇಟ್ಟು ಈ ಕಸ್ಟಮರ್ ಬಂದ್ರು ಅಂತ ಹೇಳಿ ಅದು ಟಾರ್ಗೆಟ್ ಮಾಡುತ್ತೆ. ಐ ಮೀನ್ ಲೈಕ್ ಇಟ್ ವಿಲ್ ಕೀಪ್ ಅ ಟ್ರ್ಯಾಕ್ ಆಫ್ ಇಟ್ ಅಷ್ಟೇ. ಸೊ ಆದ್ಮೇಲೆ ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ
URL ಆಟೋ ಟ್ಯಾಗಿಂಗ್ ಅಂತ ಒಂದು ಇಲ್ಲಿ ಆಪ್ಷನ್ ಇರುತ್ತೆ. ಅಂದ್ರೆ ಡಿಫಾಲ್ಟ್ ಇದು ಗೂಗಲ್ ಆಡ್ಸ್ ಫೀಚರ್. ಓಕೆ, ಗೂಗಲ್ ಆಡ್ಸ್ ಕೊಟ್ಟಿದ್ದ ಫೀಚರ್ ಇದು. ಸೊ ಇದು ಎನೇಬಲ್ ಮಾಡಬೇಕು. ಓಕೆ, ಗೂಗಲ್ ಆಡ್ಸ್ ನಲ್ಲಿ ಎನೇಬಲ್ ಮಾಡಬೇಕು. ಇದು ಮೇನ್ ಕ್ರೈಟೀರಿಯಾ. ವೆನ್ ಯೂಸರ್ ಕ್ಲಿಕ್ಸ್ ಇಮಿಡಿಯೇಟ್ಲಿ, ಗೂಗಲ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಅಟ್ಯಾಚ್ ದ ಯೂನಿಕ್ ಪ್ಯಾರಾಮೀಟರ್ ಟು ದ ಯೂಸರ್. ಓಕೆ, ಇದು ಎನೇಬಲ್ ಮಾಡಿದ್ಮೇಲೆ ಈ ಒಂದು ಯೂನಿಕ್ ಪ್ಯಾರಾಮೀಟರ್ ಅಂದ್ರೆ GCLID ಒಂದು ಯೂಸರ್ಗೆ ಟ್ಯಾಗ್ ಮಾಡ್ಬಿಡುತ್ತೆ. ಓಕೆ, ಟ್ಯಾಗ್ ಮಾಡ್ಬಿಟ್ಟು ಅಂಡ್ ದೆನ್ ಇಟ್ ಸ್ಟಾರ್ಟ್ಸ್ ಟ್ರ್ಯಾಕಿಂಗ್. ಓಕೆ, ಟ್ರ್ಯಾಕಿಂಗ್ ದ ಆಕ್ಷನ್ಸ್ ಪರ್ಫಾರ್ಮ್ಡ್ ನಾನು ಹೇಳಿದ್ದಂಗೆ. ಸೊ ಇದು ಹ್ಯಾಕ್ ಕಾಣಿಸುತ್ತೆ ಅಂದ್ರೆ www. ಫಾರ್ ಎಕ್ಸಾಂಪಲ್ xyz.com ಅನ್ಕೊಂಬೋಣ. ಓಕೆ, / GCLID is equal to some number, some alphabet, ಹಾಗೆ ಹೀಗೆ ಕಂಬೈನ್ಡ್ ಏನೋ ಇರುತ್ತೆ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ಯೂನಿಕ್ ಪ್ಯಾರಾಮೀಟರ್ ಅಂತ ಅರ್ಥ. ಓಕೆ, ದಿಸ್ ಇಸ್ ದ ಯೂನಿಕ್ ಪ್ಯಾರಾಮೀಟರ್. ಇದು ಲಿಮಿಟ್ ಬಂದು ಲಿಮಿಟ್ ಇಸ್ 100 characters. ಓಕೆ, 100 characters maximum ಇರುತ್ತೆ ಅದು. ದಟ್ ಇಸ್ ಹೌ ಯು ಕ್ಯಾನ್ ಸಿ GCLID equal to ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ವೆಬ್ಸೈಟ್ ವೆನ್ ಇಟ್ ಇಸ್ ಕ್ರಿಯೇಟೆಡ್. ಸೊ ಫಸ್ಟ್ ಏನಂದ್ರೆ GCLID ಎಂಬುದು ಟ್ರ್ಯಾಕ್ ಮಾಡೋ ಪ್ಯಾರಾಮೀಟರ್, ರೈಟ್? ಅದು ಟ್ರ್ಯಾಕ್ ಮಾಡ್ಬೇಕಂದ್ರೆ ನಮ್ ಗೂಗಲ್ ಆಡ್ಸ್ ಹೋಗಿ ಆಟೋ ಟ್ಯಾಗಿಂಗ್ ನ ಎನೇಬಲ್ ಮಾಡ್ಬೇಕು. ಎನೇಬಲ್ ಮಾಡಿದ ತಕ್ಷಣ ನಾವು ಆಡ್ ರನ್ ಮಾಡಿದವಾಗ ಒಂದು ಯೂಸರ್ ಕ್ಲಿಕ್ ಮಾಡಿದ್ರೆ GCLID ಆಟೋಮ್ಯಾಟಿಕ್ ಫಾರ್ಮ್ ಆಗತ್ತೆ, ಆ ಪರ್ಟಿಕ್ಯುಲರ್ ಯೂಸರ್ಗೆ ಫಾರ್ಮ್ ಆಗತ್ತೆ. ಅಂಡ್ ದೆನ್ ಇಟ್ ಸ್ಟಾರ್ಟ್ಸ್ ಟ್ರ್ಯಾಕಿಂಗ್ ದ ಆಕ್ಷನ್ಸ್ ಪರ್ಫಾರ್ಮ್ಡ್ ಆನ್ ಅವರ್ ವೆಬ್ಸೈಟ್. ಓಕೆ, ಸೊ that's the thing. ನಾನು ನಿಮ್ಗೆ ಇವಾಗ ಗೂಗಲ್ ಆಡ್ಸ್ ಓಪನ್ ಮಾಡಿ ಲೆಟ್ಸ್ ಸಿ ಹೌ ಟು ಗೆಟ್ ದಿಸ್ ಥಿಂಗ್ಸ್ ಡನ್. ಸೊ ಒಂದು ಏನಂದ್ರೆ ಆಫ್ಲೈನ್ ಕನ್ವರ್ಷನ್ಸ್, ಆನ್ಲೈನ್ ಕನ್ವರ್ಷನ್ಸ್ ಆರ್ ಆಟೋಮ್ಯಾಟಿಕಲಿ ಟ್ರ್ಯಾಕ್ಡ್. ಬಟ್ ಆಫ್ಲೈನ್ ಕನ್ವರ್ಷನ್ಸ್ ಹೇಗೆ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ನಾವು ಡೇಟಾನ ಅಪ್ಲೋಡ್ ಮಾಡ್ಬೇಕು ಫಿಸಿಕಲ್ ಸ್ಟೋರ್ಗೆ. ಯಾರಾದ್ರೆ ಬಂದು ಪರ್ಚೇಸ್ ಮಾಡಿರೋ ಆಫ್ಟರ್ ಕ್ಲಿಕಿಂಗ್ ದ ವೆಬ್ಸೈಟ್, ಓಕೆ, ಅದು ನಾವು ಗೂಗಲ್ಗೆ ಕೊಡ್ಬೇಕು. ಓಕೆ, ಅದು ನೋಡೋಣ. ಅಂಡ್ ಆಟೋ ಟ್ಯಾಗಿಂಗ್ ಹೆಂಗೆ ಎನೇಬಲ್ ಮಾಡ್ಬೇಕು ಎಂಬುದು ನೋಡೋಣ. ಓಕೆ, ಅಂಡ್ ಮೇನ್ ಥಿಂಗ್ ಯಾವಾಗ್ಲೂ ಜಸ್ಟ್ ರಿಮೆಂಬರ್ ದಟ್ ಯಾವಾಗ್ಲೂ ಆಫ್ಲೈನ್ ಕನ್ವರ್ಷನ್ಸ್ ಅಂದ್ರೆ ಆಫ್ಲೈನ್ ಕನ್ವರ್ಷನ್ಸ್ ನೋಡೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್. ಸೊ ಜಸ್ಟ್ ಮೇಕ್ ಶ್ಯೂರ್ ಯು ಹ್ಯಾವ್ ಇಟ್. ಓಕೆ, ಓಕೆ, ಸೊ ಫಸ್ಟ್ ನಾವು ಓಕೆ ಆಲ್ ಕ್ಯಾಂಪೇನ್ಸ್ ಇಲ್ಲಿ ನೋಡೋಣ. ಓಕೆ, ಲೆಫ್ಟ್ ಸೈಡ್ ನಲ್ಲಿ ಇದು ಕ್ಲಿಕ್ ಮಾಡಿದ್ರೆ ಮೆನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನೋಡಿ, ಇದು 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 ಕ್ಲಿಕ್ ಮಾಡ್ಬೇಕು. ಗೂಗಲ್ ಆಡ್ಸ್ ಲೋಗೋ ಇದಲ್ವಾ, ಅದ್ರ ಪಕ್ಕಗೆ 3 ಲೈನ್ಸ್ ಇದೆ. ಆ 3 ಲೈನ್ಸ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮ್ಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ ಅಲ್ವಾ. ಕಮ್ ಡೌನ್, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ. ಕ್ಲಿಕ್ ಆನ್ ದಟ್. ಕ್ಲಿಕ್ ಮಾಡಿದ್ಮೇಲೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಕ್ಲಿಕ್ ಆನ್ ಅಕೌಂಟ್ ಸೆಟ್ಟಿಂಗ್ಸ್. ಆಟೋ ಟ್ಯಾಗಿಂಗ್ ಆಲ್ರೆಡಿ ಎನೇಬಲ್ಡ್ ಇದೆ. ಸೊ ಇಲ್ಲಿ ಆಟೋ ಟ್ಯಾಗಿಂಗ್ ಇಸ್ ಆಲ್ರೆಡಿ ಎನೇಬಲ್ಡ್. ಬೇಡ ಅಂದ್ರೆ ತೆಗಿಬೇಕು, ಬೇಕು ಅಂದ್ರೆ ಅದು ಹೀಗೆ ಎನೇಬಲ್ ಮಾಡಿರ್ಬೇಕು. ಎನೇಬಲ್ ಮಾಡಿ ಕ್ಲಿಕ್ ಆನ್ ಸೇವ್. ಸೊ ಫ್ರಮ್ ನೌ ನಾನು ಹೇಳಿದ ಪ್ರಾಸೆಸ್ ಅದು ಆಟೋಮ್ಯಾಟಿಕ್ ಮಾಡುತ್ತೆ. ಏನು ಬಂದಿದ್ದ ಕಸ್ಟಮರ್ಸ್ಗೆ GCLID ಕೊಟ್ಟು ಟ್ರ್ಯಾಕ್ ಮಾಡೋದು. ಆಲ್ರೈಟ್, ಓಕೆ. ಸೊ 1 second. ಓಕೆ, ನಾನು ಇಲ್ಲಿ ಐ ಆಮ್ ಜಸ್ಟ್ ರೈಟಿಂಗ್ ಇಟ್. ಓಕೆ, URL ಆಟೋ ಟ್ಯಾಗಿಂಗ್ ನಾವು ಇಲ್ಲಿ ನೋಡೋಣ. ನಾನು ಜಸ್ಟ್ ಇಲ್ಲಿ ಪ್ರಾಸೆಸ್ ಬರ್ತಾ ಇದ್ದೀನಿ. ಟು ಎನೇಬಲ್ URL ಆಟೋ ಟ್ಯಾಗಿಂಗ್, go to left side. ಯಾ ಮಧು ಅವರೇ ಹೇಳಿ. ಯಾ ಇದನ್ನ ಏನು ಯೂಸ್ ಮೇಡಮ್? ಟ್ರ್ಯಾಕಿಂಗ್ ಇಂದನಾ? ಅಂದ್ರೆ ಇಟ್ ಜಸ್ಟ್ ಅಂದ್ರೆ ಯೂಸರ್ ಬಂದು ಅವರು ಇಮಿಡಿಯೇಟ್ ಆಗಿ ಹೋಗ್ಬಿಡ್ತಾ ಇದ್ದಾರ? ಐ ಮೀನ್ ಲೈಕ್ ದೇರ್ ನನ್ ವೆಬ್ಸೈಟ್ ಇಸ್ ಇಟ್ ರಿಯಲಿ ಅಟ್ರಾಕ್ಟಿವ್? ಫಸ್ಟ್ ಏನಂದ್ರೆ ನನ್ನ ವೆಬ್ಸೈಟ್ ಮೇಲೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರಾ? ಮಾಡಿದ್ರೆ ಏನೇನ್ ಮಾಡ್ತಾ ಇದ್ದಾರೆ? ವಾಟ್ ಆರ್ ಆಲ್ ದೇ ಇಂಟ್ರೆಸ್ಟೆಡ್ ನನ್ನ ವೆಬ್ಸೈಟ್ ಲಿ ಫಸ್ಟ್ ಆಫ್ ಆಲ್. ಸೊ ಅವರು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲ. ಐ ಮೀನ್ ದೇ ಆರ್ ಗೋಯಿಂಗ್ ಟು ಎವ್ರಿ ಪೇಜ್ ಅಂತ ಅಲ್ಲಿ
ಅಂಡ್ ಇನ್ನೇನ ಆಕ್ಷನ್ಸ್ ಪರ್ಫಾರ್ಮ್ ಮಾಡ್ತಾ ಇದಾರ, ಬೌನ್ಸ್ ರೇಟ್ ಕಮ್ಮಿ ಇದೆ, ಇವೆಲ್ಲ ಸ್ವಲ್ಪ ತಿಳ್ಕೊಳಕ್ಕೆ ಅಷ್ಟೇ. ಮೇಡಮ್ ಯಾವ್ದಾದ್ರ ಮೇಲೆ ಕ್ಲಿಕ್ ಮಾಡಿದ್ದಾರೆ, ಯಾವ ಪೇಜ್ ಹೋಗಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಅದು ಗೊತ್ತಾಗತ್ತೆ. ಅಂದ್ರೆ ಟೈಮ್ಸ್ ನಾಟ್ ಎಕ್ಸಾಕ್ಟ್ಲಿ ಯಾವ ಪೇಜ್ಗೆ ಹೋದ್ರೆ ಅಂತ ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ಅದು ಮಾಡೋದು ಇದೇ ಕೆಲಸ. ಅಂದ್ರೆ ಫುಲ್ ಡೀಟೇಲ್ಸ್ ಕೊಡಲ್ಲ. ಫುಲ್ ಡೀಟೇಲ್ಸ್ ಇಸ್ ಲೈಕ್ ಆಲ್ಮೋಸ್ಟ್ ಕಷ್ಟ. ಅದು ಗೂಗಲ್ ಅನಾಲಿಟಿಕ್ಸ್ ಸ್ವಲ್ಪ ಪಾಸಿಬಿಲಿಟಿ ಇರುತ್ತೆ. ಇದು ಅಷ್ಟು ಡೇಟಾ ಕ್ಲಿಯರ್ ಆಗಿ ಕೊಡಲ್ಲ. ಜಸ್ಟ್ ಎಷ್ಟು ಜನ ವಿಸಿಟರ್ಸ್ ಬಂದ್ರು, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿರು, ಬೌನ್ಸ್ ರೇಟ್ ಏನು, ಅದು ಆದ್ಮೇಲೆ ಅಷ್ಟೇ. ಈ ಟ್ರ್ಯಾಕ್ ಆಫ್ಲೈನ್ ಕನ್ವರ್ಷನ್ಸ್ ಇಸ್ ಲೈಕ್ ಜನರಲ್ ನಾವೇ ಕೊಡ್ತೀವಿ ಡೇಟಾ ಅದಕ್ಕೆ. ಅದರ್ವೈಸ್ ಅದು ಅಷ್ಟು ಕ್ಲಿಯರ್ ಆಗಿ ಕೊಡಲ್ಲ. ಇಟ್ಸ್ ಲೈಕ್ ವೆರಿ ನಾಮಿನಲ್ ಡೇಟಾ. ಅಂದ್ರೆ ಇದು ನನ್ನ ಆಫ್ಲೈನ್ ಕನ್ವರ್ಷನ್ ಅಂದ್ರೆ ಮೇಡಮ್, ಅದೇ ಟ್ರ್ಯಾಕ್ ಆಫ್ಲೈನ್ ಕನ್ವರ್ಷನ್ ಅಂದ್ರೆ ನಾವು ಆಫ್ಲೈನ್ ನಾವು ಒಂದು ಇದು ಫೈಲ್ ಅಪ್ಲೋಡ್ ಮಾಡ್ತೀವಲ್ವಾ, ನಮ್ ಶಾಪ್ ಬಂದು ಪರ್ಚೇಸ್ ಮಾಡಿರ್ಬೇಕು, ನನ್ ಶಾಪ್ಗೆ ಬರೋದು ಅಲ್ಲ. ದೇ ಶುಡ್ ಹ್ಯಾವ್ ಕಮ್ ಅಂಡ್ ಪರ್ಚೇಸ್ಡ್ ಇನ್ ಮೈ ಶಾಪ್. ಅದ್ ಹೇಗೆ ಪರ್ಚೇಸ್, ಅವ್ರು ಹೇಗಂದ್ರೆ ನಾನ್ ನಿಮ್ ಆಡ್ ನೋಡ್ದೆ, ಇಲ್ಲದ್ರೆ ನಾನ್ ನಿಮ್ ವೆಬ್ಸೈಟ್ ನೋಡ್ದೆ, ಆ ತರ ಸ್ವಲ್ಪ ಜನ ಬಂದು ಅವರು ಇಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಸೊ ಆ ಕನ್ವರ್ಷನ್ ಕೂಡ ನಿಮ್ಗೆ ಡೇಟಾಲಿ ಗೊತ್ತಾಗ್ಬೇಕು. ಓಕೆ, ರನ್ ಮಾಡಿ ಯಾರು ತಗೊಂತಾರೋ ಅವ್ರು ಯಾರು ಅಂತ ಗೊತ್ತಾಗ್ಬೇಕು, ಎಷ್ಟು ಜನ ಇದ್ದಾರೆ ಅಂತ. ಆ ತರ ಮೇಡಮ್. ಇಟ್ಸ್ ಲೈಕ್ ಅಂದ್ರೆ ಆಡ್ ನೋಡಿ ಅವರು ಇನ್ ಕೇಸ್ ನಮ್ ಶಾಪ್ ಬಂದಿದ್ರೆ, ಸೊ ಅಂತ ಅವ್ರದ್ದು ಕೂಡ ಡೇಟಾ. ಇವಾಗ ಇಲ್ಲಿ ಆಡ್ ಕ್ಲಿಕ್ ಮಾಡಿ ಈ ಟೈಮ್ ಸ್ಪೆಂಡ್ ಮಾಡಿದವ್ರನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಆಡ್ ಕ್ಲಿಕ್ ಮಾಡಿ ಜಸ್ಟ್ ನನ್ ವೆಬ್ಸೈಟ್ ನೋಡಿ ಪರ್ಚೇಸ್ ಏನ್ ಮಾಡಿಲ್ಲ, ಬಟ್ ಫಿಸಿಕಲ್ ಬಂದು ಪರ್ಚೇಸ್ ಮಾಡಿರು, ಅವ್ರದ್ದು ಕೂಡ ಒಂದು ಡೇಟಾ ನೀವು ಟ್ರ್ಯಾಕ್ ಮಾಡ್ಬೇಕಲ್ವಾ. ಅದು ಇದು ಕಂಬೈನ್ ಮಾಡಿದ್ರೆ ಸೊ ಇಟ್ ವಿಲ್ ಕ್ರಿಯೇಟ್, ಅದು ಇದು ಸೇಮ್ ಇರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡಿದ್ದವರು, ಇವಾಗ ನೀವು ಡೇಟಾ ಕೊಟ್ಟಿದ್ದವರು ಸಿಮಿಲರ್ ಆಗಿದ್ರೆ ದೆನ್ ಇಟ್ ವಿಲ್ ಅಸೈನ್ GCL ID ಟು ದಟ್ ಪರ್ಸನ್, ಟು ದಟ್ ಪರ್ಟಿಕ್ಯುಲರ್ ಯೂಸರ್. ಸೊ ನೆಕ್ಸ್ಟ್ ಟೈಮ್ ಇಂದ ಯಾವಾಗ ಬಂದ್ರು ಸರಿ ಇಟ್ ಕೀಪ್ಸ್ ಟ್ರ್ಯಾಕಿಂಗ್ ದಟ್ ಕಸ್ಟಮರ್. ಆತರ ಈ ಆಫ್ಲೈನ್ ಕನ್ವರ್ಷನ್ಸ್ ಹೇಗೆ ಕೊಡ್ಬೇಕಂತ ಕೂಡ ನಾನು ಹೇಳ್ತೀನಿ. ಫಸ್ಟ್ ಏನಂದ್ರೆ ಆಟೋ ಟ್ಯಾಗಿಂಗ್ ಬಂದು ಲೆಫ್ಟ್ ಸೈಡ್ ಮೆನುನಲ್ಲಿ you have to click on the left side menu. ಈ 3 horizontal bars ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ಸ್ ಲಿ ಅಕೌಂಟ್ ಸೆಟ್ಟಿಂಗ್ಸ್ಗೆ ಹೋಗಿ ಯು ಶುಡ್ ಇದು ಆಟೋ ಟ್ಯಾಗಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಎನೇಬಲ್ ಮಾಡ್ಬೇಕು. ದಿಸ್ ಇಸ್ ಹೌ ಯು ಎನೇಬಲ್ ಇಟ್. ಓಕೆ, ಸೊ ಅಂಡ್ ನಾನು ಅವತ್ತು ಹೇಳಿದ್ದಂಗೆ ಒನ್ ಸೆಕೆಂಡ್. ಓಕೆ, ನಾನು ಅವತ್ತು ಹೇಳಿದ್ದಂಗೆ ಆಫ್ಲೈನ್ ಕನ್ವರ್ಷನ್ಸ್ ಟ್ರ್ಯಾಕಿಂಗ್ ಮಾಡ್ಲಿಕ್ಕೆ ಫಸ್ಟ್ ನಾವು ನಮ್ಮ ಹತ್ರ ಇರೋ ಡೇಟಾನ ಇದಕ್ ಕೊಡ್ಬೇಕು, ಗೂಗಲ್ ಆಡ್ಸ್ಗೆ ಕೊಡ್ಬೇಕು. ಅದು ಯಾವ ತರ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅದು ಮ್ಯೂಟ್ ನಲ್ಲಿ ಹೋಗ್ತೀರಾ? ಸೊ ನಾವು ಇವಾಗ ಆಫ್ಲೈನ್ ಕನ್ವರ್ಷನ್ಸ್ ಹೇಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಯು ಶುಡ್ ಗೋ ಟು ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್. ಮೇಲ್ಗಡೆ ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್ ಇದ್ರೆ ಕೆಳಗಡೆ ಮೆಜರ್ಮೆಂಟ್ಸ್ ಕೆಳಗಡೆ ಕನ್ವರ್ಷನ್ಸ್ ಅಂತ ಇರುತ್ತೆ. ಯು ಶುಡ್ ಕ್ಲಿಕ್ ಆನ್ ದಟ್. ಹೋಗಿ ಪ್ಲಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಪೋರ್ಟ್ ಅಂತ ಇರುತ್ತೆ. ಓಕೆ, ಆಫ್ಲೈನ್ ಲೀಡ್ ಕನ್ವರ್ಷನ್ಸ್ ಅಂತ ಇದೆ ಅಲ್ವಾ, ಥರ್ಡ್ ಆಪ್ಷನ್ ಅದು. ಸೊ ನೀವು ಅದು ಆಟೋಮ್ಯಾಟಿಕ್ ನೀವು ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಮಾಡಕ್ಕೆ ಇದು ಕೊಡುತ್ತೆ. ನಿಮ್ ಡಾಕ್ಯುಮೆಂಟ್ ವಾಟ್ ಎವರ್ ಇಟ್ ಇಸ್ ದೇರ್, ಯು ಜಸ್ಟ್ ಹ್ಯಾವ್ ಟು ಅಪ್ಲೋಡ್ ಅಷ್ಟೇ. ಇನ್ನೇನ್ ಮಾಡ್ಬೇಕಾದ ಅವಸರ ಇಲ್ಲ. ನಾನು ಅಪ್ಲೋಡ್ ಮಾಡಿದ್ಮೇಲೆ ಮತ್ತು ಇನ್ನೇನ ಹೋಗಿ ಎನೇಬಲ್ ಮಾಡೋದೇನು ಅವಸರ ಇಲ್ಲ. ಆಟೋ ಟ್ಯಾಗಿಂಗ್ ಇಸ್ ಎನೇಬಲ್ಡ್, ಸೊ ಇಟ್ ವಿಲ್ ಡಿಫಾಲ್ಟ್ ಇಟ್ ವಿಲ್ ಟೇಕ್ ಇಟ್. ಓಕೆ, ಸೊ ಇದು ನಾನು ಮತ್ತೆ ಬರಿತಾ ಇದ್ದೀನಿ, ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್. ಓಕೆ, ಇನ್ ಗೂಗಲ್ ಆಡ್ಸ್. ಓಕೆ, ಹೋಗಿ ಮೆಜರ್ಮೆಂಟ್ ಕೆಳಗಡೆ ನಿಮ್ಗೆ ಕನ್ವರ್ಷನ್ಸ್ ಅಂತ ಇರುತ್ತೆ. ಕನ್ವರ್ಷನ್ಸ್ ಕ್ಲಿಕ್ ಮಾಡಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಅಂತ ಆಪ್ಷನ್ ಕೊಡುತ್ತೆ. ಅಲ್ಲಿ ನೀವು ಯು ಶುಡ್ ಇಂಪೋರ್ಟ್ ಯೋರ್ ಫೈಲ್. ಓಕೆ, ಯು ಶುಡ್ ಅಪ್ಲೋಡ್ ಯೋರ್ ಫೈಲ್. ಅಪ್ಲೋಡ್ ಮಾಡಿದ್ಮೇಲೆ ಇಟ್ ವಿಲ್ ಆಲ್ಸೋ ಟ್ರ್ಯಾಕ್ ದ ಸೇಮ್ ಕಸ್ಟಮರ್. ಓಕೆ, ಇಟ್ ವಿಲ್ ಟ್ರ್ಯಾಕ್ ದಟ್ ಕಸ್ಟಮರ್. ಇಲ್ಲಿ ನಿಮ್ಗೆ GCL ID
ಇಸ್ ಲೈಕ್ ಎನೇಬಲ್ ಮಾಡ್ಕೊಂಡ್ರೆ ಬೇಡ, ಅದರಿಂದ ಅಷ್ಟೊಂದು ಯೂಸೇಜ್ ಇಲ್ಲ. ಇಟ್ಸ್ ಜಸ್ಟ್ ದಟ್ ನಿಮ್ ಪರ್ಫಾರ್ಮೆನ್ಸ್ ಹೇಗೆ ನಡೀತದೆ ಅಂತ ಸ್ವಲ್ಪ ಟ್ರ್ಯಾಕ್ ಮಾಡ್ಕೊಳ್ಳಕ್ಕೆ. ಅಷ್ಟಕ್ಕೆ ಮಿಂಚಿ ಇಟ್ಸ್ ಲೈಕ್ ಯೂಸ್ ಆಗಲ್ಲ ಅಂತ ನಾನು ಅಂತ ಇಲ್ಲ, ಬಟ್ ಸ್ಟಿಲ್ ಯುನೋ ನಾವ್ ಎಕ್ಸ್ಪೆಕ್ಟ್ ಅಂದ್ರೆ ಗೂಗಲ್ ಅನಾಲಿಟಿಕ್ಸ್ಲಿ ಬಂದು ನಾವು ಆ ಡೇಟಾ ಎಷ್ಟು ಯೂಸ್ ಆಗತ್ತೋ ಅದಷ್ಟು ಯೂಸೇಜ್ ಇದಿರಲ್ಲ. ಬಟ್ ಸ್ಟಿಲ್ ಯಾವಾಗ್ಲೂ ಯಾವ ಆಪ್ಷನ್ ಇದ್ರೂ ನೀವು ಇಟ್ಸ್ ಬೆಟರ್ ಯು ಜಸ್ಟ್ enable it and just use it. Okay, right. So this is about it. Now next ನಾವು ಏನ್ ಕಲಿತಾ ಇದ್ದೀವಿ ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಟಜೀಸ್. ಓಕೆ, ಬಿಲ್ಡಿಂಗ್ ಸ್ಟ್ರಾಟಜೀಸ್ ಕಲಿತಾ ಇದ್ದೀವಿ. ಸೊ ನಾವು ಎಲ್ಲ ಐ ಮೀನ್ ವಿ ನೋ ನಾವು ತುಂಬಾ ಬಿಲ್ಡಿಂಗ್ ಸ್ಟ್ರಾಟಜೀಸ್ ಆಲ್ರೆಡಿ ನಾವು ವಿ ಆರ್ ಜಸ್ಟ್ ಇಂಪ್ಲಿಮೆಂಟೆಡ್ ಇಟ್ ಇನ್ ads. Okay, ads li bidding strategies ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಅಪಾರ್ಟ್ ಫ್ರಮ್ ದ ನಾರ್ಮಲ್ ಥಿಂಗ್ಸ್ ನಾವು ಇವಾಗ CPA CPM ಎಲ್ಲ ಸೆಲೆಕ್ಟ್ ಮಾಡ್ತೀವಿ, ಕರೆಕ್ಟೇ. ಬಟ್ ಇನ್ ಸ್ವಲ್ಪ ಸ್ಟ್ರಾಟಜೀಸ್ ಇದೆ, ಇನ್ ಸ್ವಲ್ಪ ಸ್ಟ್ರಾಟಜೀಸ್ ಇದೆ ಅಲ್ವಾ, ವಿಚ್ ವಿ ಡಿಡ್ ನಾಟ್ ಯೂಸ್. ಅದು ಏನು ಅಂತ ಒಂದೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇಫ್ ಯು ವಾಂಟ್ ನೀವ್ ಯಾವಾಗನ್ನ ನಿಮ್ಗೆ ಯೂಸ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಓಕೆ, whenever you're trying, it's just that you have to explore these options. Okay, ನೀವು ನಿಮ್ ಸೈಡ್ ಇಂದ ನೀವು ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ಜಸ್ಟ್ ಇಂಪ್ಲಿಮೆಂಟ್ ಇಟ್. ಓಕೆ, ಇದು 4 ಕ್ಯಾಟಗರೀಸ್ ಇರುತ್ತೆ, ಒಂದೊಂದು ಕ್ಯಾಟಗರಿ ಫೋಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಬಂದು ಫೋಕಸ್ ಆನ್ ಕನ್ವರ್ಷನ್ಸ್. ಫೋಕಸ್ ಆನ್ ಕನ್ವರ್ಷನ್ಸ್ ಅಂತ ನಾವು ಒಂದು ಕ್ಯಾಟಗರಿ. ಓಕೆ, ಕನ್ವರ್ಷನ್ಸ್ ಮೇಲೆ ನಾವಿಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಬಂದು ಟಾರ್ಗೆಟ್ CPA. ಓಕೆ, ಸೊ ಇದು ನಮ್ಗೆ ಗೊತ್ತು, ಕಾಸ್ಟ್ ಪರ್ ಅಕ್ವಿಸಿಷನ್, ರೈಟ್? ಕಾಸ್ಟ್ ಪರ್ ಅಕ್ವಿಸಿಷನ್ ಆರ್ ಕಾಸ್ಟ್ ಆರ್ ಆಕ್ಷನ್ ಅಂತ ಕೂಡ ಅಂತೀವಿ, ರೈಟ್? ಡೈರೆಕ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಶಾಪಿಂಗ್ ಆಡ್ಸ್, ರೈಟ್? ಶಾಪಿಂಗ್ ಆಡ್ಸ್ ಡೈರೆಕ್ಟ್ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡಿದ್ಮೇಲೆ ನಮ್ಗೆ ಮನಿ ಡಿಡಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಹೌ. ಹೇಳಿ. ಕಾಸ್ಟ್ ಪರ್ ಅಕ್ವಿಸಿಷನ್ ಶಾಪಿಂಗ್ ಆಡ್ಸ್ ಅಲ್ಲಿ ಈಗ ಒಂದು 5,000 ಒಂದು ಮೊಬೈಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವನು ಹೋಗಿ ಅಲ್ಲಿ ಆಡ್ ಟು ಕಾರ್ಡ್ ಅಂತ ಕೊಡ್ತಾನೆ, ಬೈ ಮಾಡಿದ್ರೆ ಮಾತ್ರ ಅದು CPA ಕನ್ವರ್ಷನ್ ಆಗುತ್ತೆ. ಬೈ ಮಾಡಿ ಓನ್ಲಿ ಬೈ, ಅದು ಕೂಡ ಗೂಗಲ್ ಟ್ರ್ಯಾಕ್ ಮಾಡುತ್ತೆ ಬೈ ಮಾಡಿದ್ರೆ. ಆಫ್ ಕೋರ್ಸ್. ಓಕೆ, ಅದು ಕನ್ವರ್ಷನ್. ಈ ಫಾರ್ ಎಕ್ಸಾಂಪಲ್ 5,000 ಇದ್ರೆ ಗೂಗಲ್ ಎಷ್ಟು ಕನ್ವರ್ಷನ್ ಚಾರ್ಜಸ್ ಮಾಡುತ್ತೆ? I'm not sure about it. ಪರ್ಸೆಂಟೇಜ್ ಇರುತ್ತೆ ಅಲ್ಲಿ. ಅದು ಮೇಡಮ್, ಅದು ನಂಗೆ ಗೊತ್ತಾಗ್ಬೇಕಲ್ಲ ಎಷ್ಟು ಮಾಡುವುದು ಅಂತ. ಯಾವ್ದಾದ್ನು ಒಂದು ಜನರಲ್ ಅಂದ್ರೆ ಬೇಸ್ಡ್ ಏನಂದ್ರೆ ವಾಟ್ ಎವರ್ ಇಟ್ ಇಸ್, ನಾವು ಯಾವ ಆಡ್ಸ್ ರನ್ ಮಾಡಿದ್ನು ಏನ್ ರನ್ ಮಾಡಿದ್ನು ಪರ್ಟಿಕ್ಯುಲರ್ ಇಷ್ಟು ಅಂತ ಹೇಳಿ ಯಾವಾಗ್ಲೂ ಒಂದಕ್ಕೆ ಇರಲ್ಲ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ ದ ಕಾಸ್ಟ್ ಆಫ್ ಪ್ರೈಸ್. ಓಕೆ, okay, 5,000 ಇದ್ರೆ ಎಷ್ಟಿರುತ್ತೆ ಮೇಡಮ್? We will try to find it out. Okay, we'll see at the end. Okay, second ಬಂದು ಟಾರ್ಗೆಟ್ ROAS ಅಂದ್ರೆ ರಿಟರ್ನ್ ಆನ್ ad spend. Okay, ಸೊ ರಿಟರ್ನ್ ಅಂದ್ರೆ ROAS ಅಂದ್ರೆ ರಿಟರ್ನ್ ಆನ್ ad spend. ಸೊ ಅದನ್ನಲ್ಲಿ ನಮ್ಗೆ ಮೀನಿಂಗ್ ಗೊತ್ತಾಗತ್ತೆ. ನಾವು ಇಷ್ಟು ಸ್ಪೆಂಡ್ ಮಾಡಿದ್ವಿ, ಸೊ ಸ್ಪೆಂಡ್ ಮಾಡಿದ್ಮೇಲೆ ನಮ್ಗೆ ರಿಟರ್ನ್ ಎಷ್ಟು ಬಂತು ಅಂಬಂಗೆ ಇದು ದಟ್ ಇಸ್ ಹೌ ದಿಸ್ ಇಸ್ ಕ್ಯಾಲ್ಕುಲೇಟೆಡ್. ಅಂದ್ರೆ ಇದು ಹೇಗಂದ್ರೆ ರೆವೆನ್ಯೂ ಬೈ ad spend, ಓಕೆ, ಇಂಟು 100 ಇದು ಫಾರ್ಮುಲಾ. ಸೊ ನಾವು ಆಡ್ಗೆ ಎಷ್ಟು ಸ್ಪೆಂಡ್ ಮಾಡಿದ್ವಿ, ನಮ್ ಬಡ್ಜೆಟ್ ಎಷ್ಟು ಇಟ್ಟಿವಿ, ಓಕೆ, ಸೊ ಅದು ಅಟ್ ದ ಎಂಡ್ ನಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತು ಅಂಬೋದು ಕ್ಯಾಲ್ಕುಲೇಟ್ ಮಾಡೋದು ಟಾರ್ಗೆಟ್ ROAS ಅಂತ. ದಟ್ ಇಸ್ ಒನ್ ಆಫ್ ದ ಆಪ್ಷನ್ಸ್. ಓಕೆ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇದು ಎಲ್ಲರೂ ಚೂಸ್ ಮಾಡಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಎಲಿಜಿಬಿಲಿಟಿ ಇರುತ್ತೆ. 20 conversions in 45 days is the eligibility for this. ಈ ತರ ನಿಮ್ಗೆ ಏನನ್ನ ಆದ್ರೆ ಅವಾಗ ನಿಮ್ಗೆ ಚಾನ್ಸ್ ಇರುತ್ತೆ ಟಾರ್ಗೆಟ್ ROAS ಅಂತ ಬಿಡಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಕ್ಕೆ ನಿಮ್ಗೆ ಚಾನ್ಸ್ ಇರುತ್ತೆ. This eligibility criteria has to be fulfilled. Okay, and then maximize conversions. Okay, maximize ಏನಂದ್ರೆ ಇದು ಬಂದು ಆಟೋಮ್ಯಾಟೆಡ್ ಬಿಡ್ಡಿಂಗ್ ಸ್ಟ್ರಾಟಜಿ. ಅಂದ್ರೆ ಇದು ಗೂಗಲ್ ವಿಲ್ ಟೇಕ್ ಕೇರ್.
ಗೂಗಲ್ ಟೇಕ್ಸ್ ಕೇರ್. ಏನು ಟೇಕ್ ಕೇರ್ ಮಾಡುತ್ತೆ ಅಂತಂದ್ರೆ ಗೂಗಲ್ ವಿಲ್ ಸೆಟ್ ದ ಬಿಟ್ ಟು ಮೇಕ್ ಮ್ಯಾಕ್ಸಿಮಮ್ ಕನ್ವರ್ಷನ್ಸ್. ಓಕೆ, ಮ್ಯಾಕ್ಸಿಮಮ್ ಕನ್ವರ್ಷನ್ಸ್ ಅದು ಮಾಡ್ಲಕ್ಕೆ ಗೂಗಲೇ ನಿಮ್ದು ಬಿಡ್ ಅಮೌಂಟ್ ಸೆಟ್ ಮಾಡ್ಕೊಂತ ಹೋಗುತ್ತೆ. ಇದು ಮ್ಯಾಕ್ಸಿಮಮ್ ಕನ್ವರ್ಷನ್ಸ್. ದೇರ್ ಇಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ಮ್ಯಾಕ್ಸಿಮಮ್ ಕನ್ವರ್ಷನ್ ವ್ಯಾಲ್ಯೂ. ಇದು ಸಿಮಿಲರೇ ಬಟ್ ದ ಥಿಂಗ್ ಇಸ್ ಪರ್ಟಿಕ್ಯುಲರ್ which sector value has to be increased ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಇವಾಗ ಇದು ಬಂದು ಆನ್ ದ ಹೋಲ್ ಆಟೋಮ್ಯಾಟಿಕ್ ಇಟ್ ವಿಲ್ ಜಸ್ಟ್ ಟೇಕ್ ಕೇರ್ ಆಫ್ ದ ಬಿಡಿಂಗ್ ಸ್ಟ್ರಾಟಜಿ ಅಲ್ವಾ. ಬಿಡಿಂಗ್ ಇನ್ಕ್ರೀಸ್ ಮಾಡೋದು, ಇನ್ಕ್ರೀಸ್ ಮಾಡ್ಲಂಗಿರೋದು, ಇಟ್ಸ್ ಆಲ್ ದಟ್ ಗೂಗಲ್ ಟೇಕ್ಸ್ ಕೇರ್. ಇದು ಕೂಡ ಗೂಗಲ್ ವಿಲ್ ಓನ್ಲಿ ಟೇಕ್ ಕೇರ್, ಬಟ್ ಯು ಕ್ಯಾನ್ ಗಿವ್ ಸಮ್ ಇನ್ಪುಟ್ ಫ್ರಮ್ ಯುವರ್ ಎಂಡ್ ಆಸ್ ವೆಲ್. ಅಂದ್ರೆ ಇವಾಗ ಸ್ಮಾರ್ಟ್ ಡಿಸ್ಪ್ಲೇ ಕ್ಯಾಂಪೇನ್ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಗೂಗಲ್ ಟೇಕ್ ಕೇರ್ ಮಾಡುತ್ತಲ್ವಾ, ಆ ತರ ಮ್ಯಾಕ್ಸಿಮೈಸ್ ಕನ್ವರ್ಷನ್ ವ್ಯಾಲ್ಯೂ ಬಂದು ಸ್ವಲ್ಪ ನೀವು ಗೂಗಲ್ಗೆ ಹೇಳೋದು ದಟ್ ಯು ಕ್ಯಾನ್ ಸೆಟ್ ಲಿಮಿಟ್ಸ್ ಫಾರ್ ಸರ್ಟೆನ್ ಥಿಂಗ್ಸ್. ಓಕೆ, ಇದು ಇಷ್ಟು ಅಂತ ಹೇಳಿ. ಮ್ಯಾಕ್ಸಿಮಮ್ ಕನ್ವರ್ಷನ್ ವ್ಯಾಲ್ಯೂ ಅಂದ್ರೆ ಈಗ ಪರ್ ಕ್ಲಿಕ್ ಆಗುತ್ತೆ, ಮ್ಯಾಕ್ಸಿಮಮ್ 10 ಇರಲಿ, 10 ತಗೋಬಹುದು ಅಂತ ಆ ತರ ಮೇಡಮ್. ಸಾರಿ, ಮ್ಯಾಕ್ಸಿಮಮ್ ಕನ್ವರ್ಷನ್ ಮೇಡಮ್. ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಮೀನ್ಸ್ ಕ್ಲಿಕ್ ಅಲ್ಲ ಮೇಡಮ್? ಹೌದು, ಕ್ಲಿಕ್ ಅಲ್ವಾ? ಓಕೆ, ಈಗ ಮ್ಯಾಕ್ಸಿಮಮ್ ಕನ್ವರ್ಷನ್ ವ್ಯಾಲ್ಯೂ ಅಂದ್ರೆ ನಾವೊಂದು ವ್ಯಾಲ್ಯೂ ಕೊಡ್ತೀವಲ್ಲ ಮೇಡಮ್, ಒಂದು 10 ರೂಪೀಸ್ಗೆ ಮ್ಯಾಕ್ಸಿಮಮ್ ಅದು ಹೌದು, ಒಳಗಡೆ ಇರಲಿ, ಆ ತರನ ಮೇಡಮ್? ಆ ತರ ಎಕ್ಸಾಕ್ಟ್ಲಿ, ಯು ಕ್ಯಾನ್ ಗಿವ್ ಅ ಲಿಮಿಟ್. ಹೌದು. ಅಂಡ್ ಇನ್ನೊಂದ್ ಏನಂದ್ರೆ ಈ ಎರಡ್ಲಿ ಕಾಮನ್ ಏನಂದ್ರೆ ಪ್ರೊವೈಡೆಡ್ ನಿಮ್ಗೆ ಕನ್ವರ್ಷನ್ ಟ್ರ್ಯಾಕಿಂಗ್ ಇರುತ್ತಲ್ವಾ, ಯು ಹ್ಯಾವ್ ಟು ಸೆಟ್ ದಟ್ ಕನ್ವರ್ಷನ್ ಟ್ರ್ಯಾಕಿಂಗ್ ಅನ್ಬೋದು ಎರಡ್ಗೆ ಎನೇಬಲ್ ಮಾಡಿ ಇರ್ಬೇಕು. ಓಕೆ, ನಾನು ಪ್ರೀವಿಯಸ್ ಕ್ಲಾಸ್ಲಿ ಹೇಳಿದ್ದೀನಿ. ಸೊ ದಿಸ್ ಹ್ಯಾಸ್ ಟು ಬಿ ಎನೇಬಲ್ಡ್ ಸೊ ದಟ್ ದೀಸ್ ಬೋತ್ ಕ್ಯಾನ್ ಬಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರು ಅದು ಪರ್ಫಾರ್ಮ್ ಆಗ್ಬೇಕು ಅಂದ್ರೆ ಕನ್ವರ್ಷನ್ ಟ್ರ್ಯಾಕಿಂಗ್ ಇರ್ಬೇಕು ಅಂತೆ. ಹೇಳಿ. ಮ್ಯಾಕ್ಸಿಮಮ್ ಕನ್ವರ್ಷನ್ಸ್ ಅಂತ ಇದೆಯಲ್ಲ ಮೇಡಮ್, ಈಗ ನಾವು ಡೈಲಿ ಸ್ಪೆಂಡ್ 500 ರೂಪೀಸ್ ಕೊಟ್ರೆ 500 ಅಲ್ಲಿ ಎಷ್ಟು ಕನ್ವರ್ಷನ್ ಮ್ಯಾಕ್ಸಿಮಮ್ ಕನ್ವರ್ಷನ್ ಆಗಕ್ಕೆ ಟ್ರೈ ಮಾಡುತ್ತಲ್ಲ, ಅದೇ ಕ್ಲಿಕ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದೇ ಮಾಡ್ಕೊಬಿಡುತ್ತೆ. ಮ್ಯಾಕ್ಸಿಮಮ್ ಕನ್ವರ್ಷನ್ಸ್ ಎಲ್ಲ ಅವರೇ ಟೇಕ್ ಕೇರ್ ಮಾಡ್ತಾರೆ. ಎಸ್, ಇದು ಎಸ್, ಯು ಆರ್ ಗೋಯಿಂಗ್ ಟು ಸೆಟ್ ಅ ಲಿಮಿಟ್ ಫಾರ್ ದಟ್. ಓಕೆ, ಯಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ECPC ಅಂದ್ರೆ ಎನ್ಹಾನ್ಸ್ಡ್ ಕಾಸ್ಟ್ ಪರ್ ಕ್ಲಿಕ್. ಸೊ ಇದು ಕೂಡ ಏನಂದ್ರೆ ಆಟೋಮ್ಯಾಟೆಡ್ ಬಿಡ್ಡಿಂಗ್ ಸ್ಟ್ರಾಟಜಿ. ಓಕೆ, ನಾನು ಶಾರ್ಟ್ ಕಟ್ಲಿ ಬರಿತಾ ಇದ್ದೀನಿ. ಸೊ ಇದು ಅಂದ್ರೆ ಇದು ಕೂಡ ಇಟ್ ಇನ್ಕ್ರೀಸಸ್ ಟು ಗೆಟ್ ಮ್ಯಾಕ್ಸಿಮಮ್ ಕ್ಲಿಕ್ಸ್. ಇದು ಕೂಡ ಸೇಮ್ ಥಿಂಗ್, ಬಟ್ ಪ್ರೊವೈಡೆಡ್ ಒಂದೇ ಡಿಫರೆನ್ಸ್ ಏನಂದ್ರೆ ಕನ್ವರ್ಷನ್ ಟ್ರ್ಯಾಕಿಂಗ್ ಅವಸರ ಇಲ್ಲ ಎನ್ಹಾನ್ಸ್ಡ್ಗೆ. ಇದು ಮ್ಯಾಕ್ಸಿಮಮ್ ಕ್ಲಿಕ್ಸ್ ಇನ್ಕ್ರೀಸ್ ಮಾಡಕ್ಕೆ ಗೂಗಲ್ ವಿಲ್ ಟೇಕ್ ಕೇರ್. ಓಕೆ, ಸೊ ಆಲ್ಮೋಸ್ಟ್ ಈ ಮೂರು ಸೇಮ್ ತರನೇ. ಸೊ same but just that sector setting conversion tracking for these two is required but for this it is not required. So it's just like enhanced cost per click anta ಹೆಸರಿನಲ್ಲೇ ಇದೆ. So that's how it is. This generally ಅಷ್ಟು ಏನು ಫೋಕಸ್ ಮಾಡಲ್ಲ ಇದರ ಮೇಲೆ. ಓಕೆ, so just give me a minute. ನೆಕ್ಸ್ಟ್ ಬಂದು ಫೋಕಸ್ ಆನ್ ಕ್ಲಿಕ್ಸ್. ಓಕೆ, ಫೋಕಸ್ ಆನ್ ಕ್ಲಿಕ್ಸ್. ಸೊ ಇದು ಏನಂದ್ರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ನಾವು ಸರ್ಚ್ ನೆಟ್ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಏನಂದ್ರೆ ಮ್ಯಾನ್ಯುಯಲ್ CPC ಇಸ್ ದ ಫಸ್ಟ್ ಆಪ್ಷನ್. ಮ್ಯಾನ್ಯುಯಲ್ CPC. ಓಕೆ, ಮ್ಯಾನ್ಯುಯಲ್ CPCಗೆ ಕಾಸ್ಟ್ ಪರ್ ಕ್ಲಿಕ್ ನೀವು ಕೊಡ್ತಾ ಇದ್ದೀರಿ ಅಂಡ್ ಡೈಲಿ ಬಡ್ಜೆಟ್ ನೀವೇ ಡಿಫೈನ್ ಮಾಡ್ತೀರಿ, ರೈಟ್, ಫಾರ್ ಮ್ಯಾನ್ಯುಯಲ್ CPC. ಸೊ ಇಲ್ಲಿ ಕೂಡ ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ಇಲ್ಲಿ ಕೂಡ ಇರುತ್ತೆ ನಿಮ್ಗೆ. ಓಕೆ, ಸೊ ಇದೇನಂದ್ರೆ ಇದು ಆಟೋಮ್ಯಾಟೆಡ್ ಬಿಡಿಂಗ್ ಸ್ಟ್ರಾಟಜಿ. ಓಕೆ, ಇಲ್ಲಿ ಏನಂದ್ರೆ ಯು ವೋಂಟ್ ಗಿವ್ CPC. ಓಕೆ, ನೀವು CPC ಕೊಡಲ್ಲ, ಬಟ್ ಯು ವಿಲ್ ಗಿವ್ ಡೈಲಿ ಬಡ್ಜೆಟ್. ಓಕೆ,
ಡೈಲಿ ಬಡ್ಜೆಟ್ ಮಾತ್ರ ನಿಮ್ ಕೈಯಾಗಿರುತ್ತೆ. ಯು ಕಾಂಟ್ ಗಿವ್ ಬೋತ್ ಅಂಡ್ ಆಸ್ಕ್ ಗೂಗಲ್ ಟು ಹ್ಯಾಂಡಲ್ ಇಟ್. ಯು ಜಸ್ಟ್ ಹ್ಯಾವ್ ಟು ಗಿವ್ ಡೈಲಿ ಬಡ್ಜೆಟ್ ಅಷ್ಟೇ. ಎಲ್ಲ ಅದೇ ಆ ಬಡ್ಜೆಟ್ ಒಳಗೆ ಎಷ್ಟು ಕ್ಲಿಕ್ಸ್ ಬರ್ಬೇಕು ಏನು ಅಂತ ಹೇಳಿ ಗೂಗಲ್ ವಿಲ್ ಟೇಕ್ ಕೇರ್. ಓಕೆ, ದಟ್ ಇಸ್ ಅಷ್ಟೇ. ಈ ಫೋಕಸ್ ಆನ್ ಕ್ಲಿಕ್ಸ್ ಇವೆರಡೇ ಇರುತ್ತೆ. ಓಕೆ, ವಿಲ್ ಫೈಂಡ್ ಇಟ್ ಇನ್ ಸರ್ಚ್ ನೆಟ್ವರ್ಕ್, ರೈಟ್? ಅದು ಸೊ ಇದೆಲ್ಲ ದೀಸ್ ಆರ್ ಆಲ್ ಸ್ಮಾಲ್ ಟಾಪಿಕ್ಸ್ ತರನೇ ಇದೆ. ಓಕೆ, ಫೋಕಸ್ ಆನ್ ಇಂಪ್ರೆಷನ್ಸ್. ಸೊ ಇಂಪ್ರೆಷನ್ಸ್ ನಮ್ಗೆ ಗೊತ್ತು, ಜನರಲ್ ವಾಟ್ ವಿ ಸಿ ಇನ್ ಡಿಸ್ಪ್ಲೇ ಆಡ್ಸ್ ಇಸ್ ದ ಇಂಪ್ರೆಷನ್ಸ್ ಥಿಂಗ್. ಸೊ ಫಸ್ಟ್ ಬಂದು ಇಟ್ಸ್ ಅ ಶಾರ್ಟ್ಕಟ್ TSPL ಅಂತ. ಏನಂದ್ರೆ ಟಾರ್ಗೆಟ್, ಸರ್ಚ್, ಪೇಜ್, ಲೊಕೇಶನ್. ಇದು ಸೊ ಅಗೇನ್ ದಿಸ್ ಇಸ್ ಆಟೋಮ್ಯಾಟೆಡ್ ಬಿಡ್ಡಿಂಗ್ ಸ್ಟ್ರಾಟಜಿ. ನಾನು ಶಾರ್ಟ್ ಕಟ್ ಬರಿತಾ ಇದ್ದೀನಿ. ಓಕೆ, ಇದು ಏನಂದ್ರೆ ಬಿಟ್ಸ್ ಇಸ್ ಲೈಕ್ ಬಿಟ್ಸ್ ಬಂದು ಆಟೋಮ್ಯಾಟಿಕ್ ಅಡ್ಜಸ್ಟ್ ಆಗತ್ತೆ ಆಟೋಮ್ಯಾಟಿಕಲಿ, ಸೊ ದಟ್ our ad is either displayed in first page or top of SCRP. ಅಂದ್ರೆ ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಇರುತ್ತೆ. ಬಿಡ್ಸ್ ಆರ್ ಅಡ್ಜಸ್ಟೆಡ್. ಹಾಗೆ ಅಂದ್ರೆ ಯಾಕೆ ಅಂದ್ರೆ ವೈ ದಿಸ್ ಅಡ್ಜಸ್ಟ್ಮೆಂಟ್ ಅಂದ್ರೆ either first page of SCRP ಅಂದ್ರೆ 1 to 7 places ಎಲ್ಲಾದ್ರೂ ನಮ್ದು ಬರಾಗೆ ಸ್ವಲ್ಪ it will take care, or it's like top of SCRP. ಟಾಪ್ ಆಫ್ SCRP ಅಂದ್ರೆ ಫಸ್ಟ್ 1 to 4 ads ಇರ್ತಲ್ವಾ ಮೇಲ್ಗಡೆ, ಸೊ ಅಲ್ಲಿ. ಸೊ ದಿಸ್ ಥಿಂಗ್ ಇಸ್ ಲೈಕ್ ಕೀಪ್ ಆನ್ ಅಡ್ಜಸ್ಟಿಂಗ್ ಯುವರ್ ಪೊಸಿಷನ್ಸ್ ಇನ್ ದ SCRP ಆ ತರ. ಸೊ ಇಟ್ ಜಸ್ಟ್ ಫೋಕಸಸ್ ಆನ್ ಪೊಸಿಷನ್ ಮೇಲ್ ಬಂತ ಮತ್ತು ಕೆಳಗಡೆ ಬಂತ ಮತ್ತು ಮೇಲೆ ತಗೊಂಡು ಹೋಗು, ಕೆಳಗಡೆ ಬಂತ ಮತ್ತು ಮೇಲೆ ತಗೊಂಡು. ಸೊ ಇಟ್ಸ್ ಲೈಕ್ ಕಂಟಿನ್ಯೂಸ್ಲಿ ಫೋಕಸಿಂಗ್ ಆನ್ ದಟ್. ಸೊ ಇದು ಒನ್ ಆಫ್ ದ ಇಟ್ಸ್ ಲೈಕ್ ಕಾಮನ್ ಎಲ್ಲ ಬಿಡಿಂಗ್ ಸ್ಟ್ರಾಟಜೀಸ್ ಕೂಡ ಇದೇ ಫಾಲೋ ಆಗತ್ತೆ. ಬಟ್ ಇಟ್ಸ್ ಜಸ್ಟ್ ದಟ್ ಅವರು ಸಪರೇಟ್ ಆಪ್ಷನ್ ತರ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ಟಾರ್ಗೆಟ್ ಔಟ್ ರ್ಯಾಂಕಿಂಗ್ ಶೇರ್. ಓಕೆ, ಟಾರ್ಗೆಟ್ ಔಟ್ ರ್ಯಾಂಕಿಂಗ್ ಶೇರ್ ಅಗೇನ್ ಇಸ್ ಆಟೋಮ್ಯಾಟೆಡ್ ಬಿಡಿಂಗ್ ಸಿಸ್ಟಮ್ ಬೈ ಗೂಗಲ್. ಇದು ಬಂದು ದ ಬೆಸ್ಟ್ ಥಿಂಗ್ ಟು ಟಾರ್ಗೆಟ್ ಕಾಂಪಿಟೇಟರ್. ಓಕೆ, ಕಾಂಪಿಟೇಟರ್ ನ ಟಾರ್ಗೆಟ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಇದು. ಯಾಕೆ ಅಂದ್ರೆ ಯು ಕ್ಯಾನ್ ಮೆನ್ಷನ್ ವೆಬ್ಸೈಟ್ ಇನ್ ಪರ್ಟಿಕ್ಯುಲರ್ ಟು ಟಾರ್ಗೆಟ್, ಆರ್ ಒಂದು ಪರ್ಸನ್ ನ ಕೂಡ ಟಾರ್ಗೆಟ್ ಮಾಡೋದು ಆಸ್ ಅ ಕಾಂಪಿಟೇಟರ್. ಬಟ್ ಎಸ್ ಐ ನೋ ಇದು ಕೇಳಿದ ತಕ್ಷಣ ಸ್ವಲ್ಪ ನಮ್ಗೆ ಎಕ್ಸಾಕ್ಟ್ ಆಗ್ತೀವಿ ನಾವು ಎಕ್ಸಾಕ್ಟ್, ಬಟ್ ಸ್ಟಿಲ್ there is something ನಾನು ಹೇಳ್ತೀನಿ ನಿಮ್ಗೆ at the end. ಓಕೆ, ಸೊ ಟಾರ್ಗೆಟ್ ಔಟ್ ಸ್ಟ್ರಾಟಜಿ, ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಬೇಸ್ಡ್ ಆನ್ ಕಾಂಪಿಟೇಟರ್. ಅಂದ್ರೆ ಕಾಂಪಿಟೇಟರ್ ನ ಟಾರ್ಗೆಟ್ ಮಾಡ್ಬೋದು ನಾವು. ಇಟ್ಸ್ ಲೈಕ್ ಅವ್ರ ವೆಬ್ಸೈಟ್ ಆಲಿ, ಅವ್ರ ಇನ್ ಪರ್ಸನ್ ಆಲಿ ಕಾಂಪಿಟೇಟರ್ ಟಾರ್ಗೆಟ್ ಮಾಡ್ಬೋದು. ಸೊ ಸ್ವಲ್ಪ ಎಕ್ಸಾಂಪಲ್ ಹೇಳ್ತೀರಾ ಮೇಡಮ್? ಅದೇ ಹೇಳ್ತಾ ಇದ್ದೀನಿ. ದಟ್ ಇಸ್ ವಾಟ್ ನಿಮ್ಮ ಆನ್ಸರ್ಗೆ, ನಿಮ್ ಕ್ವೆಶನ್ಗೆ ಆನ್ಸರೇ ಇದು. ನಾನು ಹೇಳ್ತೀನಿ, ಜಸ್ಟ್ ಗಿವ್ ಮಿ 2 minutes. ಯಾಕೆ ಇದ್ರ ಮೇಲೆ ಏನಿದೆ ಅಂತ ನಾನು ಹೇಳ್ತೀನಿ. ಸೊ ಇದು ಬಂದು CPM ಇಸ್ ಲೈಕ್ ಕಾಸ್ಟ್ ಪರ್ ಮೈಲ್, ಕಾಸ್ಟ್ ಪರ್ 1000 ಇಂಪ್ರೆಷನ್ಸ್ ಅಂತ ಅರ್ಥ. ಓಕೆ, ಕಾಸ್ಟ್ ಪರ್ ಮೈಲ್ ಅಂದ್ರೆ ಕಾಸ್ಟ್ ಪರ್ 1000 ಇಂಪ್ರೆಷನ್ಸ್ ಅಂತ ಅರ್ಥ. ನಾವು ಜನರಲ್ ಯೂಸ್ ಮಾಡ್ತೀವಿ, ರೆಗ್ಯುಲರ್ ಯೂಸ್ ಮಾಡೋದೇ ಇದು. ಓಕೆ, ಆದ್ಮೇಲೆ ವ್ಯೂಯಬಲ್ CPM. ಓಕೆ, ಸೊ ಇದು ಕೂಡ ಕಾಸ್ಟ್ ಪರ್ ಮೈಲೆ. ಬಟ್ ಎರಡ್ಲಿ ಡಿಫ್ರೆನ್ಸ್ ಏನು ಅಂತ ನಾವು ನೋಡ್ಬೇಕು. ಏನು ಅಂದ್ರೆ ಇವಾಗ ನಾನು ಒಂದು ಓಕೆ ndtv.com ಅಂತ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಓಪನ್ ಆಗ್ತಾ ಇದೆ ಇಲ್ಲವಾ? ರೈಟ್. ಸೊ ಇವಾಗ ಇಷ್ಟಕ್ ಮುಂಚೆ CPM ಅಂದ್ರೆ ಏನು? ಕಾಸ್ಟ್ ಪರ್ ಮೈಲ್. ಓಕೆ, 1000 ಇಂಪ್ರೆಷನ್ಸ್. ಇವಾಗ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತದೆ, ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ, ರೈಟ್? ಇದು CPM ರೈಟ್? ಇದಕ್ಕೆ ನಾನು ಇಂಪ್ರೆಷನ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ವ್ಯೂಯಬಲ್ CPM ಅಂದ್ರೆ ಕೂಡ ನಾನು ಅದೇ ಮಾಡ್ತಾ ಇದ್ದೀನಿ. ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಅಂಬೋದು ನಾವು ಗೆಸ್ ಮಾಡ್ಬೇಕು. ಏನು ಅಂದ್ರೆ ಇಲ್ಲಿ ಎರಡು ನೋಡಿದ್ದೀನಿ ನಾನು, ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಕೂಡ ಸ್ವಲ್ಪ ಆಡ್ಸ್ ಇದೆ. ಓಕೆ, ಆಡ್ಸ್ ಡಿಸ್ಪ್ಲೇ ಆಗ್ತದೆ, ಡಿಸ್ಪ್ಲೇ ಆಡ್ಸ್, ಬಟ್ ನಾನು ನೋಡಿಲ್ಲ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅಪಿಯರಿಂಗ್ ಬಟ್ ಐ ಡಿಡ್ ನಾಟ್ ಸಿ ದ ಆಡ್. ಇವಾಗ ಎರಡೇ ನೋಡಿ, ಇನ್ ಕೇಸ್ ಐ ಡಿಡ್ ನಾಟ್ ಗೋ ಡೌನ್,
ನಾನು ಈ ಬ್ಲೂ ಕಲರ್ ಇರೋ ರೈಟ್ ಸೈಡ್ ಡಿಸ್ಪ್ಲೇ ಆಡ್ ನೋಡಿಲ್ಲ ಅಂತ ಅರ್ಥ. ಓಕೆ, ನೋಡಿಲ್ಲ ಅಂತಂದ್ರೆ ಅದು ಚಾರ್ಜ್ ಆಗಲ್ಲ. ಅವ್ರು ರನ್ ಮಾಡೋ ಆಡ್ಗೆ ಇದು ಇಟ್ ವಿಲ್ ನಾಟ್ ಕಮ್ ಅಂಡರ್ CPM. ಸೊ ಇಂಪ್ರೆಷನ್ಸ್ ತರ ಬರಲ್ಲ. ಅಂದ್ರೆ ದಟ್ ಇಸ್ ಅಫ್ಕೋರ್ಸ್ ಅವ್ರಿಗೆ ಸ್ವಲ್ಪ ಜನಕ್ಕೆ ಸೇವ್ ಆಗಿದ್ದಂಗೆ ಅಲ್ವಾ, ಮನಿ ಸೇವ್ ಆಗಿದೆ. ಬಟ್ ಅಫ್ಕೋರ್ಸ್ ನೋಡಿಲ್ಲ ಅಂತಂದ್ರೆ ಅದು ಕೂಡ ಮೈನಸ್ಸೇ. ಬಟ್ ಸ್ಟಿಲ್ it doesn't come under impression. So only if the user sees the ad ಪರ್ಟಿಕ್ಯುಲರ್ ನೋಡಿದ್ರೇನೆ ಅದು ಇಂಪ್ರೆಷನ್ ಕೆಳಗಡೆ ಬರುತ್ತೆ. ಆ ಕೆಳಗಡೆ ಸ್ಕ್ರೋಲ್ ಮಾಡ್ಲಂಗೆ ಇನ್ ಕೇಸ್ ಇಫ್ ಐ ಡಿಡ್ ನಾಟ್ ಸಿ ದಟ್, ಇಟ್ ಡಸ್ ನಾಟ್ ಕಮ್ ಅಂಡರ್ ಇಂಪ್ರೆಷನ್. ಮೇಡಮ್ ಯಾ, ಇದು CPM ಬೆಸ್ಟ್ ಮೇಡಮ್. ವ್ಯೂಯಬಲ್ CPM ಅಂತ ಆಪ್ಷನ್ ನೋಡೇ ಇಲ್ಲಲ್ಲ ಮೇಡಮ್? ವ್ಯೂಯಬಲ್ CPM ಆಪ್ಷನ್ ಅದು ಕೆಳಗಡೆ ಇಲ್ಲ, ನಾವು ನೋಡಿದ್ವಿ. ನಾವು ವೆನ್ ವಿ ಆರ್ ಪರ್ಫಾರ್ಮಿಂಗ್ ವ್ಯೂಯಬಲ್ CPM ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿದ್ವಿ ನಾವು. ಸೊ ವ್ಯೂಯಬಲ್ CPM ಎಂಬ ಆಪ್ಷನ್ ಇನ್ ಅ ವೇ ಯು ಕ್ಯಾನ್ ಸೇವ್ ಮನಿ ಅಷ್ಟೇ. ಇನ್ ಕೇಸ್ ಆಡ್ ಕಸ್ಟಮರ್ ನೋಡಿಲ್ಲ ಅಂತಂದ್ರೆ ಆ ವೆಬ್ಸೈಟ್ ಮೇಲೆ ನಿಮ್ದು ಅಪಿಯರ್ ಆಗ್ತಾ ಇದ್ರು ನಿಮ್ಗೆ ಆದ್ರೆ ಚಾರ್ಜ್ ಆಗಲ್ಲ. ಇನ್ ಕೇಸ್ ಕಸ್ಟಮರ್ ನೋಡ್ಲಂಗಿದ್ರೆ ಅದು ಕೆಳಗಡೆ ಇರುತ್ತೆ ಆಪ್ಷನ್. CPM ಕೆಳಗಡೆ ಇರುತ್ತೆ ವ್ಯೂಯಬಲ್ CPM ಆಪ್ಷನ್. ಮೇಡಮ್ ಇದಕ್ಕೆ ಕಾಸ್ಟ್ ಪರ್ ಮೈಲ್ ಬೆಸ್ಟಾ ಮೇಡಮ್, ಕಾಸ್ಟ್ ಪರ್ ಕ್ಲಿಕ್ ಬೆಸ್ಟಾ ಮೇಡಮ್ ಡಿಸ್ಪ್ಲೇ ಆಡ್ಗೆ? ಡಿಸ್ಪ್ಲೇ ಆಡ್ಗಾ? ಡಿಸ್ಪ್ಲೇ ಆಡ್ ಕಾಸ್ಟ್ ಪರ್ ಇಂಪ್ರೆಷನ್. ಐ ಮೀನ್ ಮೈಲೇ ಬೆಟರ್. ಬಿಕಾಸ್ ಮೈಲ್ ಯಾಕೆ ಬೆಟರ್ ಅಂತ ಅಂದ್ರೆ ಹೌ ಡು ಐ ಸೇ ದಟ್, ಅಂದ್ರೆ ನಿಮ್ದು ಬ್ರ್ಯಾಂಡ್ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಆಗತ್ತೆ. ಇದು ನೋಡಿ ಇಟ್ಸ್ ಅಟ್ ಲೀಸ್ಟ್ ತುಂಬಾ ಜನ ನೋಡ್ತಾ ಇದ್ದಾರೆ. ಇಟ್ಸ್ ಲೈಕ್ ನಿಮ್ಗೆ ಹೇಗೆ ಹೇಳ್ಬೇಕು, ಇಟ್ ಗಿವ್ಸ್ ಅ ಲಾಟ್ ಆಫ್ ಅಪಿಯರೆನ್ಸ್ ಡಿಸ್ಪ್ಲೇ ಆಡ್ ನಿಮ್ಗೆ. ಓಕೆ, ಸೊ ಇದು ನೋಡಿದ್ನು ಸಾಕು, ಪೀಪಲ್ ವಿಲ್ ಟೇಕ್ ದಟ್ ಅಂಡ್ ರಿಜಿಸ್ಟರ್ ಇನ್ ಟು ಯುವರ್ ಮೈಂಡ್. ಸೊ ಆತರ ಜಸ್ಟ್ ಕೀಪ್ ಆನ್, ಅಂದ್ರೆ ಗಿವ್ ಅ ಬ್ರ್ಯಾಂಡ್ ಅವೇರ್ನೆಸ್ ಟೋಟಲಿ. ಇಲ್ಲಾಂದ್ರೆ ಅಲ್ಲಿ ಡಿಸ್ಪ್ಲೇ ಆಗತ್ತೆ. ಅದಕ್ಕೆ ಇವಾಗ ನಿಮ್ಗೆ ಅಟ್ ಲೀಸ್ಟ್ ಸರ್ಚ್ ಆಡ್ಸ್ಗೆ ದೇರ್ ಇಸ್ ಅ ಲಿಮಿಟ್ ಇರ್ಬೋದು. ಬಟ್ ಡಿಸ್ಪ್ಲೇ ಆಡ್ಸ್ ಇಸ್ ಲೈಕ್ ವೆಬ್ಸೈಟ್ಸ್ ಹೂ ಆರ್ ಆಲ್ ಇನ್ವೈಟಿಂಗ್ ದ ಗೂಗಲ್ ಆಡ್ಸ್. ಅಂದ್ರೆ ಗೂಗಲ್ ಆಡ್ಸ್ಗೆ ಒಂದು ಸ್ಪೇಸ್ ಕೊಟ್ರೆ ನಮ್ ವೆಬ್ಸೈಟ್ಗೆ ಎಲ್ಲಾ ಸ್ಪೇಸ್ ಅದು ಆಕ್ಯುಪೈ ಮಾಡ್ಕೊಂಬತ್ತೆ ಆಲ್ಮೋಸ್ಟ್ ಇನ್ ಮೋಸ್ಟ್ ಆಫ್ ದ ವೆಬ್ಸೈಟ್ಸ್. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಯು ಗೋ ಫಾರ್ ಇಂಪ್ರೆಷನ್ಸ್ ಇಟ್ ಸೆಲ್ಫ್. ನನ್ನ ಕೇಳಿದ್ರೆ ಅದೇ ಹೇಳ್ತೀನಿ ನಾನು. ಮೇಡಮ್ ಅಂದ್ರೆ ಅದು ಬರೀ ಬ್ರಾಂಡಿಂಗ್ ಆಗುತ್ತೆ, ಮತ್ತೆ ನಮ್ಮ ವೆಬ್ಸೈಟ್ ಟ್ರಾಫಿಕ್ ಕ್ರಿಯೇಟ್ ಮಾಡಕ್ ಆಗಲ್ಲ ಮೇಡಮ್. ಇಂಪ್ರೆಷನ್ ಅಟ್ಲೀಸ್ಟ್ ಕ್ಲಿಕ್ ಅಂತ ಕೊಟ್ರೆ ಅವ್ರು ಅಟ್ಲೀಸ್ಟ್ ಬಂದಿರ್ತಾರೆ ಒಳಗಡೆ ಬರ್ತಾರೆ. ಬಟ್ ಅಂದ್ರೆ ಎರಡೂ ನೀವು ಈಕ್ವಲ್ ಆಗಿ ತಗೊಂಬಂದ್ ಮದವ್ರೆ. ವಾಟ್ ಇಫ್ ದೇ ಕ್ಲಿಕ್ ಅಂಡ್ ಇಫ್ ದೇ ಡೋಂಟ್ ಡೂ ಎನಿಥಿಂಗ್? ಅದು ಕೂಡ ಅಲ್ಲಿ ಚಾನ್ಸ್ ಇದೆ ಅಲ್ಲ, ರಿಸ್ಕ್ ಇದೆ ಅಲ್ಲ ನಿಮ್ಗೆ. ಕ್ಲಿಕ್ ಮಾಡಿ ಏನೋ ಮಾಡ್ಲಂಗಿರೋ ಕಸ್ಟಮರ್ಸ್ ಇದ್ದಾರೆ. ಸುಮ್ನೆ ಬಂದು ಅಂದ್ರೆ ಇವಾಗ ನಾನು ಇಷ್ಟಕ್ ಮುಂಚೆ ನಂಗೆ ಆಡ್ಸ್ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನಾನ್ ಬೈ ಮಿಸ್ಟೇಕ್ ಅದು ಕ್ಲಿಕ್ ಮಾಡ್ಬಿಟ್ರೆ, ಯಾವ್ದನ್ನ ವೆಬ್ಸೈಟ್ ಕ್ಲಿಕ್ ಮಾಡ್ರೆ ಐ ಜಸ್ಟ್ ಕಮ್ ಬ್ಯಾಕ್, ಐ ಡೋಂಟ್ ನೋ ಎನಿಥಿಂಗ್. ನಾನು ಯಾಕೆ ಕ್ಲಿಕ್ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿರ್ತೀವಿ, ಅದು ಕೌಂಟ್ ಮಾಡ್ಬಿಡುತ್ತೆ. ಅದು ಕೌಂಟ್ ಮಾಡುತ್ತೆ. ಸೊ ಅದು ಬರೀ ಕ್ಲಿಕ್ ಮಾಡಿಸ್ಲಿಕ್ಕೆ ನೋಡ್ತಾ ಇರತ್ತೆ, ಇಂಪ್ರೆಷನ್ ಕೊಡ್ಲಿಕ್ಕೆ ನೋಡ್ತಾ ಇರಲ್ಲ ಮೇಡಮ್. ಅವಾಗ ಗೂಗಲ್ ಆ ತರ ಟಾರ್ಗೆಟ್ ಮಾಡಿರುತ್ತೆ. ಹಾ ಎಕ್ಸಾಕ್ಟ್ಲಿ. ಅಂದ್ರೆ ಇನ್ನೊಂದೇನಂದ್ರೆ ಓಕೆ, ಇವಾಗ ಬೈ ಮಿಸ್ಟೇಕ್ ಕ್ಲಿಕ್ ಮಾಡಿದ್ದ ಸಿಚುವೇಶನ್ಸ್ಲಿ ಐ ವೋಂಟ್ ಇವನ್ ಕಾನ್ಸಂಟ್ರೇಟ್ ಆನ್ ವಾಟ್ ವೆಬ್ಸೈಟ್ ಐ ಹ್ಯಾವ್ ಕ್ಲಿಕ್ಡ್. ನಂಗೆ ಅವಸರನೇ ಇಲ್ಲ, ನಾನು ಕ್ಲಿಕ್ ಆದ್ರೆ ಮಾಡ್ಬಿಟ್ಟೆ ಓಕೆ ಲೈಟ್ ಅಂತ. ಬಟ್ ಇಲ್ಲಿ ಇಂಪ್ರೆಷನ್ ಏನಂದ್ರೆ ಇಲ್ಲಿ ಕೂಡ ಈಕ್ವಲ್ ಚಾನ್ಸಸ್. ಇವಾಗ ನಾನು NDTVಗೋಸ್ಕರ ಓಪನ್ ಮಾಡಿದ್ದೀನಿ, ಸ್ವಲ್ಪ ಜನ ಇದು ಕೇರ್ ಕೂಡ ಮಾಡಲ್ಲ. ಬಟ್ ಸ್ವಲ್ಪ ಜನ ದೇರ್ ಆರ್ ಚಾನ್ಸಸ್ ದಟ್ ಅಟ್ ಲೀಸ್ಟ್ ದೇ ಸಿ ವಾಟ್ ಇಟ್ ಇಸ್. ಇವಾಗ ದೊಡ್ಡ ವೆಬ್ಸೈಟ್ಸ್ ಅದ ಅಟ್ ಲೀಸ್ಟ್ ದೇ ಸಿ ಈಕ್ವಲ್ ಇರುತ್ತೆ. ನನ್ನ ಕೇಳಿದ್ರೆ ಈಕ್ವಲ್ ಅಂತಾನೆ ಹೇಳ್ತೀನಿ. ಬಟ್ ಡಿಸ್ಪ್ಲೇ ಆಡ್ ಯಾವಾಗ್ಲೂ ಇಟ್ಸ್ ಲೈಕ್ ನೀವು ಯು ಆರ್ ಗಿವಿಂಗ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್. ಇಲ್ಲೇ ಅಲ್ಲಿ ಆದ್ರೆ ನೀವು ಒಂದು ಲೈನ್ ಕೊಡ್ತೀರಿ, ಇಟ್ಸ್ ಲೈಕ್ ಯು ಆರ್ ನಾಟ್ ಶೋಯಿಂಗ್ ಅಪ್ ಎನಿಥಿಂಗ್. ಯಾವಾಗಾದ್ರೂ ಶಾಪಿಂಗ್ ಆಡ್ಸ್ ಯಾಕೆ ಅಟ್ರಾಕ್ಟಿವ್ ಅಂತಂದ್ರೆ ಓನ್ಲಿ ಬಿಕಾಸ್ ಯು ಆರ್ ಶೋಯಿಂಗ್ ಸಮಥಿಂಗ್ ದಟ್ ಯು ಹ್ಯಾವ್. ಸೊ ಅಟ್ರಾಕ್ಟಿವ್ನೆಸ್ ಕಂಪೇರ್ ಮಾಡ್ರೆ ನಾನು ಡಿಸ್ಪ್ಲೇ ಆಡ್ಸ್ ಹೇಳ್ತೀನಿ ಸ್ವಲ್ಪ. ಮೇಡಮ್ ಇದರಲ್ಲಿ ನಾವು ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಟ್ರ್ಯಾಕ್ ಮಾಡ್ಬೋದಲ್ವಾ? ಕಾಸ್ಟ್ ಪರ್ ಕ್ಲಿಕ್ ಬೆಸ್ಟ್, ಕಾಸ್ಟ್ ಪರ್ ಇಂಪ್ರೆಷನ್ ಬೆಸ್ಟ್ ಅಂತ ಅಲ್ಲೇ ಗೊತ್ತಾಗೋಗ್ಬಿಡುತ್ತಲ್ಲ ಮೇಡಮ್. ಕಾಸ್ಟ್ ಪರ್ ಇಂಪ್ರೆಷನ್ ಅಂದ್ರೆ ಎಷ್ಟು ಟ್ರಾಫಿಕ್ ಬಂದಿದೆ ಅನಾಲಿಟಿಕ್ಸ್ ಅಲ್ಲಿ ಗೊತ್ತಾಗುತ್ತಲ್ಲ ಮೇಡಮ್. ಹೌದೌದು, ಅದ್ರಲ್ಲಿ ಮೇಡಮ್ ಅದೇ ಆಮೇಲೆ ನೋಡೋಣ. ಎಲ್ಲಾ ಟ್ರಯಲ್ ಅಂಡ್ ಎರರ್, ಪ್ರತಿಯೊಂದು ಟ್ರೈ ಮಾಡ್ಬೇಕು, ಮಿನಿಮಮ್ ಬಡ್ಜೆಟ್ ಇಟ್ಟಿಂದು ಆತರ. ನೆಕ್ಸ್ಟ್ ಬಂದು next focus on views or interaction, like kind of
ಯೂಟ್ಯೂಬ್ ರೈಟ್, ಯೂಟ್ಯೂಬ್ ತರ. ಸೊ ಯೂಟ್ಯೂಬ್ ಜನರಲಿ ನಮ್ಗೆ ಗೊತ್ತು, ಫಸ್ಟ್ ಒನ್ ಇಸ್ ಕಾಸ್ಟ್ ಪರ್ ವ್ಯೂ. ಓಕೆ, ಕಾಸ್ಟ್ ಪರ್ ವ್ಯೂ ನಮ್ಗೆ ಡಿಫಾಲ್ಟ್ ಇರತ್ತೆ, ಅದು ನಮ್ಗೆ ಗೊತ್ತು. ನೆಕ್ಸ್ಟ್ ಬಂದು ಟಾರ್ಗೆಟ್ ಇಂಪ್ರೆಷನ್ ಶೇರ್. ಅಂದ್ರೆ ಇಟ್ ಜಸ್ಟ್ ಟ್ರೈಸ್ ಟು ರೀಚ್ ಮೋರ್ ಅಷ್ಟೇ. ಇಫ್ ಅ ಪರ್ಟಿಕ್ಯುಲರ್ ಕೀವರ್ಡ್ ಯು ವಾಂಟ್ ಯುವರ್ ಆಡ್ ಟು ಬಿ ಡಿಸ್ಪ್ಲೇಡ್, ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ಅಂದ್ರೆ ಬೇಸ್ಡ್ ಆನ್ ಕೀವರ್ಡ್ ನೀವು ಟಾರ್ಗೆಟ್ ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಯೂಟ್ಯೂಬ್ ನಲ್ಲಿ ಟೈಪ್ ಮಾಡಿದ್ರೆ ಲಿಸ್ಟ್ ಆಫ್ ವಿಡಿಯೋಸ್ ಬರುತ್ತಲ್ವಾ ಯೂಟ್ಯೂಬ್ ನಲ್ಲಿ, ಪರ್ಟಿಕ್ಯುಲರ್ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. ನಾನು ಅಂದ್ರೆ ಫಾರ್ ಎಕ್ಸಾಂಪಲ್ ನಂದೊಂದು ವೆಬ್ಸೈಟ್ ಇದೆ, ನಾನು ಟಾರ್ಗೆಟ್ ಇಂಪ್ರೆಷನ್ ಶೇರ್ ಅಂತ ನಾನು ನಾನು ಆಡ್ ರನ್ ಮಾಡ್ತಾ ಇದ್ದೀನಿ ಈ ವೆಡ್ಡಿಂಗ್ ಸ್ಟ್ರಾಟಜಿಯಿಂದ. ಸೊ ಇಫ್ ಮಧು ಗೋಸ್ ಟು ಯೂಟ್ಯೂಬ್ ಅಂಡ್ ಟೈಪ್ಸ್ ಡಿಜಿಟಲ್ ಮಾರ್ಕೆಟಿಂಗ್, ಕೆಳಗಡೆ ಯಾವ್ದಾದ್ರೆ ಓಪನ್ ಆಗುತ್ತೋ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋ, ಅದು ಅಂತ ವಿಡಿಯೋಸ್ ನನ್ನದು ಜಾಸ್ತಿ ಕಾಣಿಸುತ್ತೆ. ಅಂದ್ರೆ ಇಟ್ಸ್ ನಾಟ್ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ರೀಚ್ ಎನಿ ಅದರ್ ಯೂಟ್ಯೂಬ್ ಕಾಣಿಸಲ್ಲ ಅಂತ ಅಲ್ಲ, ಇಟ್ ಫೋಕಸ್ ಇಸ್ ಆನ್ ಮೇನ್ ದಿಸ್ ಥಿಂಗ್, ಫೋಕಸ್ ಇಸ್ ಆನ್ ಕೀವರ್ಡ್ ಟಾರ್ಗೆಟಿಂಗ್. ಸೊ ಆ ತರ ಕೂಡ ಯು ಹ್ಯಾವ್ ಬಿಡ್ಡಿಂಗ್ ಸ್ಟ್ರಾಟಜೀಸ್. ಓಕೆ, ಅಲ್ಲಿ ಜಾಸ್ತಿ ನಿಮ್ದು ಆಡ್ ಡಿಸ್ಪ್ಲೇ ಆಗಂಗೆ ನೀವು ನೋಡ್ಕೊಂತೀರಿ. ಸೊ ಇವಾಗ ಓಕೆ, ಸಿ ಇವಾಗ there is an end. I will tell you what. ಇಲ್ಲಿ ನಿಮ್ಗೆ ಟ್ವಿಸ್ಟ್ ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಾವ್ ಏನ್ ನೋಡಿದೀವಿ ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಟಜೀಸ್ ನಲ್ಲಿ ಫೋಕಸ್ ಆನ್ ಕನ್ವರ್ಷನ್ಸ್ ಅಂಡ್ ದೆನ್ ಫೋಕಸ್ ಆನ್ ಕ್ಲಿಕ್ಸ್. ಓಕೆ, ನಾನು ಇಲ್ಲಿ ಗ್ಯಾಪ್ ಕೊಡ್ತೀನಿ ಸೊ ದಟ್ ಇನ್ ಕೇಸ್ ಯು ಆರ್ ವಾಚಿಂಗ್ ದ ವಿಡಿಯೋ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಫೋಕಸ್ ಆನ್ ಇಂಪ್ರೆಷನ್ಸ್, ಆಯ್ತಾ. ಇದಾದ್ಮೇಲೆ focus on views or interactions. So but Google keeps on updating ಅದಕ್ಕೆ. So that's a bad news Madhu ಅವರೇ ನಿಮ್ಗೆ. So target search page ಲೊಕೇಶನ್ ಅಂತ ನಾನು ಹೇಳಿದ್ನಲ್ವಾ, ವೆಬ್ಸೈಟ್ ನ ಪರ್ಟಿಕ್ಯುಲರ್ ವೆಬ್ಸೈಟ್ ನ ಟಾರ್ಗೆಟ್ ಮಾಡೋದು ಅಂತ. ಅಂಡ್ ಔಟ್ ರ್ಯಾಂಕಿಂಗ್ ಅಂದ್ರೆ ಅದೇ ವಾಟ್ ಎವರ್ ಇಟ್ಸ್ ದ ಸೇಮ್. ಸೊ ಇದು ಬಂದು ರಿಮೂವ್ ಮಾಡ್ಬಿಟ್ಟಾರೆ. ಅಂದ್ರೆ ದಿಸ್ ಥಿಂಗ್ಸ್ ಆರ್ ರಿಮೂವ್ಡ್ ಫ್ರಮ್ ಗೂಗಲ್. ಅಂದ್ರೆ ಇವಾಗ ನಾನು ಟಾರ್ಗೆಟ್ ಔಟ್ ರ್ಯಾಂಕಿಂಗ್ ಶೇರ್ ಅಂತ ಇದು ಹೇಳಿದ್ನಲ್ವಾ, ದಟ್ ಯು ಕ್ಯಾನ್ ಪರ್ಟಿಕ್ಯುಲರ್ಲಿ ಟಾರ್ಗೆಟ್ ದ ಕಸ್ಟಮರ್, ಅಂಡ್ ಇದು ಶೇರ್ ಪೇಜ್ ಲೊಕೇಶನ್. ಸೊ ಈ ಎರಡು ನವೆಂಬರ್ 2018 ಅವ್ರು ಆಕ್ಚುಲ್ ಸ್ಟಾರ್ಟ್ ಮಾಡಿದ್ರು, ಬಟ್ ರೀಸೆಂಟ್ ಜೂನ್ಲಿ ತೆಗೆದು ಬಿಟ್ರು. ಸೊ ಯು ಕಾಂಟ್ ಟಾರ್ಗೆಟ್, you can't just have this bidding strategy anymore. adilla asal namge, because they have been removed. So remove ಮಾಡಿದ್ದಾರೆ ಅಂದ್ರೆ there should be some problem alva. So that's what as we have, ಅಂದ್ರೆ ನಾವು ನಮ್ಮ ಕಾಂಪಿಟಿಟರ್ ವೆಬ್ಸೈಟ್ ಡೇಟಾ ನಾವು ಆಲ್ಮೋಸ್ಟ್ ಬ್ರೀಚ್ ಮಾಡಿದ್ದಂಗೆ ಅದು ಇದು, especially this one. If you're targeting the person who is going to other website, so ಅದು almost data breach ಮಾಡಿದ್ದಂಗೆ. So these things has been removed from Google Ads. That's a bad news actually namge. So apart from those two, everything else is there. So this is all about GCLID and bidding strategies. Okay, so ee bidding strategies yaake andre nimge solpa whenever you are choosing, nimge ಯಾವಾಗ್ಲೂ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್. ಇದು ನಿಮ್ಗೆ ಅನ್ಸತ್ತೆ ಅಂದ್ರೆ ಲೈಕ್ ವಾಟ್ಸ್ ದ ಇಶ್ಯೂ, ನಾನ್ ಜಸ್ಟ್ ನಂಗೆ ಪರ್ಟಿಕ್ಯುಲರ್ ಬಿಡ್ಡಿಂಗ್ ಸ್ಟ್ರಾಟಜಿ ಇಸ್ ದ ಬೆಸ್ಟ್ ಬಿಡ್ಡಿಂಗ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ನಾನೇ ಹೋಗಿ ನಾನು ಅದೇ ಟ್ರೈ ಮಾಡ್ಕೊಂತೀನಲ್ಲ ಅಂತ. ಬಟ್ ರಿಮೆಂಬರ್ ಒನ್ ಥಿಂಗ್, ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಗೂಗಲ್ಲಿ. ಒಂದು 1 year ಒಂದು ಬಿಡ್ಡಿಂಗ್ ಸ್ಟ್ರಾಟಜಿ ಚೆನ್ನಾಗಿ ಅನ್ಸುತ್ತೆ. ಓಕೆ, ಸೇಮೇ ಬೇಸ್ಡ್ ಆನ್ ಸೇಮ್ ಥಿಂಗ್ಸ್ ನಡೆಯುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಒಂದು ಬಿಡ್ಡಿಂಗ್ ಸ್ಟ್ರಾಟಜಿ ಚೆನ್ನಾಗ್ ಅನ್ಸಿರೆ ಅವ್ರು ಅದನ್ನಲ್ಲಿ ಚೇಂಜಸ್ ಮಾಡಿ ಅದು ಐ ಮೀನ್ ಅದನ್ನಲ್ಲಿ ಚೇಂಜಸ್ ಮಾಡ್ತಾ ಇರ್ತಾರೆ ಅಂಡ್ ಅದು ಅಪ್ಡೇಟ್ ಆಗ್ತಾ ಇರತ್ತೆ. ಓಕೆ, ಸಮ್ ಬಿಡ್ಡಿಂಗ್ ಸ್ಟ್ರಾಟಜೀಸ್ ವಿಲ್ ವರ್ಕ್ಔಟ್, ಅವಾಗ ಒಂದು ವರ್ಕ್ಔಟ್ ಆಗಲ್ಲ. ಸೊ ಇದು ಮೇ ಬಿ ಜೆನ್ಯೂನ ಅಂದ್ರೆ ಸಾರಿ, ಇದು ಮೇ ಬಿ ನಿಮ್ಗೆ ಈಸಿ ಮೆಥಡ್ ಅನ್ಸಲ್ಲ, ಬಟ್ ಓನ್ಲಿ ಆಪ್ಷನ್ ನಿಮ್ ಗೂಗಲ್ ನಲ್ಲಿ ಯಾವ ಬಿಡ್ಡಿಂಗ್ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತಿಳ್ಕೊಬೇಕಂದ್ರೆ ಯು ಜಸ್ಟ್ ಹ್ಯಾವ್ ಟು
ಟ್ರಯಲ್ ಮಿನಿಮಮ್ ಬಡ್ಜೆಟ್ ಇಂದ ಟ್ರಯಲ್ ಮಾಡಿ. ಇವಾಗ ಎಲ್ಲ ಟ್ರಯಲ್ ಮಾಡೋಷ್ಟು ದುಡ್ಡು ಎಲ್ಲರ ಹತ್ರ ಇರಲ್ವಾ ಅಂದ್ರೆ ಎಸ್ ಟ್ರೂ, ಬಟ್ ಅಟ್ ದ ಎಂಡ್ ಇವಾಗ ನಮ್ ಬಿಸ್ನೆಸ್ ಅಂಬೋದು ನಮ್ಗೆ ಇಂಪಾರ್ಟೆಂಟ್ ಅಂತಾವಾಗ ದರ್ ಇಸ್ ನೋ ಅದರ್ ಆಪ್ಷನ್ ದನ್ ಗಿವಿಂಗ್ ಅ ಟ್ರಯಲ್. ಬೇಸಿಕ್ ಇನ್ಫಾರ್ಮೇಶನ್ ಅಂತ ನೀವು ಹೋಗ್ತಾ ಇದ್ರಲ್ವಾ, ಬೇಸಿಕ್ ನಾಲೆಜ್ ಅಂತೂ ನಿಮ್ಗಿದೆ, ಕ್ಲಿಕ್ಸ್ ವ್ಯೂಸ್ ಅಂತ ಹೇಳಿ ನಿಮ್ಗೆ ಬೇಸಿಕ್ ನಾಲೆಜ್ ಇದೆ, ಕರೆಕ್ಟ್. ಅಂಡ್ ನೀವು ಆಡ್ಸ್ ಕ್ರಿಯೇಟ್ ಮಾಡೋವಾಗ ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇದು ಸೆಲೆಕ್ಟ್ ಮಾಡ್ಕೊಂತೀರಾ, ಈ ಆಪ್ಷನ್ ಬೇಕಾ ಆ ಆಪ್ಷನ್ ಬೇಕಾ ಅಂತ ತುಂಬಾ ಕ್ಲಿಯರ್ ಇಷ್ಟೊಂದು ಆಪ್ಷನ್ಸ್ ನಿಮ್ಗೆ ಗೂಗಲ್ ಕೊಡ್ತಾ ಇರೋವಾಗ. ಓಕೆ, ಸೊ ಸಿ ನೀವು ದುಡ್ಡು ಇಡ್ತಾ ಇದ್ರಿ ಗೂಗಲ್ ಆಡ್ಸ್ಗೆ, ಬಟ್ ಅಟ್ ದ ಎಂಡ್ ಇಟ್ ಇಸ್ ಅ ಫ್ರೀ ಪ್ಲಾಟ್ಫಾರ್ಮ್. ಎಸ್ ಆರ್ ನೋ? ಯಾವ್ದೋ ಟೂಲ್ ಪರ್ಚೇಸ್ ಮಾಡಿ ಮತ್ತು ನೀವು ಅಲ್ಲಿ ಗೂಗಲ್ ಆಡ್ಸ್ಗೆ ಮತ್ತು ಪೇ ಮಾಡಿ ಹಾಗೆ ಮಾಡ್ತಾ ಇಲ್ಲ. ಅಟ್ ದ ಎಂಡ್ ದಟ್ ಪ್ಲಾಟ್ಫಾರ್ಮ್ ಇಸ್ ಫ್ರೀ ಫಾರ್ ಯು. ಸೊ try with everything with minimum budget 400 or 500 ಇಡ್ತೀರಿ, ಬಟ್ ಅಟ್ ದ ಎಂಡ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ರೈಟ್, ಯಾವ್ದು ನಿಮ್ಗೆ ಕ್ಲಿಕ್ ಆಗತ್ತೆ ಏನು ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಅರ್ಥ ಆಗತ್ತೆ. So this is all about it. And yes, idu GCLID and bidding strategies. So even the class we just made it a little short. So in case you have any doubts or anything, you can just comment below or WhatsApp or call to the number in the description box. Right? Okay. Thank you so much for watching.